ವೇದವಾಕ್ಯವನೆಲ್ಲ ಮೋರದಿ ಕನ್ನಡದಿ ಬೋಧಿಸುವ ಜನರ ವೇದಾಮತಿ ತಿಳಿಸಿರುವ ಸಾಧು ನಿಜಗುಣಿಗೆ ಮಣಿಯುವೆನೋ ಸಾಧು ನಿಜಗುಣಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜಗುಣಿಯ ಗ್ರಂಥವನು ನಿಜವಾಗಿ ಬೇಳೆ ನಿಜ ತೋರ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾರಿ ಸುತ್ತನನ್ನಾಗಿ ಕೈದಾಸಿ ಜಡಿಸಿದ್ದ ಸಿದ್ಧಾರೂಢರಿಗೆ ನತನಪ್ಪೆ ಸಿದ್ಧಾರೂಢರಿಗೆ ನತನಪ್ಪೆ ಬಹಳ ಬಲವೇ ವೇದಾಂತಕ್ಕೆ ಸರಿ ಬಾಳ ಗರ್ಜನೆಗೆ ತನಕ ಬಾಳ ಕೂಗುತ್ತಲಿಪ್ಪವೇ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಬೇಕು ವೇದಾಂತ ಶಾಸ್ತ್ರವನ್ನು चैतन्यं शाश्वतं शान्तं व्योमातीतं नादबिन्दुकलातीतं तस्मै श्रीगुरुवे नमः। सिद्धसद्गुरुपादाब्जं जननी जनकस्ततः तत्तोपदेशकर्तारं नत्वा भक्तिपुरस्सरम् जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀ ನಿಜಗುಣ ಶಿವಯೋಗಿಗಳು ಭವರೋಗಿಗಳಾಗಿ ಪರಾತ್ಪರ ಸಚ್ಚಿತ್ತು ತನ್ನಿರವೆಂದು ಸಕಲ ಮುಮುಕ್ಷುಗಳಿಗೆ ಕರುಣಾಮಯಿಗಳು ದಯಾವಂತರಾದ ನಿಜಗುಣ ಯೋಗಿಗಳು ತಮ್ಮ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 4ನೇ ಸಂಧಿಯ 19ನೇ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ಇಲ್ಲಿಯವರೆಗೂ ಮಹಾತ್ಮರು 4ನೇ ಸಂಧಿಯ 1ನೇ ಸೂತ್ರದಿಂದ 18ನೇ ಸೂತ್ರದ ಪರ್ಯಂತರವಾಗಿ ನಿರ್ಗುಣ ಅಷ್ಟಾಂಗವನ್ನು ಇಲ್ಲಿ ಹೇಳ್ತಾ ಬಂದರು. ಯಾಕಂದರೆ ಈ ನಿರ್ಗುಣ ಅಷ್ಟಾಂಗ ಮುಂದೆ ಬಹಳ ಅನುಕೂಲ ಆಗ್ತದೆ ಯಾರಿಗೆ, ಮುಮುಕ್ಷುಗಳಿಗೆ. ಹಾಗಾಗಿ ಇಲ್ಲಿವರೆಗೂ ಹೇಳಿದ ತಾತ್ಪರ್ಯ ಏನಪ್ಪ ನಾವು ತಿಳ್ಕೋಬೇಕಲ್ಲ.
ನೋಡು, ಮೋಕ್ಷ ನಿನಗೆ ಬೇಕಾಗಿದ್ದರೆ ದ್ವಿತೀಯಾದ್ವಯಂ ಭವತಿ ಅಂತ ಶ್ರುತಿ ವಾಕ್ಯ ಹೇಳ್ತದೆ. ಎಲ್ಲಿ ಎರಡು ಅಂತದ ಅಲ್ಲಿ ಭೇದ ಅದ, ಎಲ್ಲಿ ಭೇದ ಅದ ಅಲ್ಲಿ ಭಯ ಅದ, ಇಲ್ಲಿ ಭಯ ಅದ ಅಲ್ಲಿ ಕರ್ಮ ಅದ, ಇಲ್ಲಿ ಕರ್ಮ ಅದ ಪಾಪ ಪುಣ್ಯ ಅದ. ಎಲ್ಲಿವರೆಗೂ ಈ ಪಾಪ ಪುಣ್ಯ ಆದ ಅಲ್ಲಿವರೆಗೂ ಜನ್ಮ ಜನ್ಮಾಂತರಗಳಲ್ಲಿ ಹುಟ್ಟು ಸಾವು ತಪ್ಪಿದ್ದು ಅಲ್ಲ. ಅದಕ್ಕಾಗಿ ಯಾವ ವೇದ ಜ್ಞಾನಿ ಅನಂತ ರೀತಿಯಿಂದ ತಾನು ಪ್ರಮಾಣವನ್ನು ಕೊಟ್ಟು ಕರ್ಮದಿಂದ ಮೋಕ್ಷ ಆಗ್ತದ, ಇನ್ನೊಂದರಿಂದ ಆಗ್ತದಂತ ಹೇಳಿದರೆ ಆ ವಾಕ್ಯಗಳನ್ನು ಮುಮುಕ್ಷುಗಳು ಬಲಗಿವಿಯಲ್ಲಿ ಕೇಳಬಾರದು, ಎಡಗಿವಿಯಿಂದ ಕೇಳಿ ಹೊರಗೆ ಬಿಡ್ಬೇಕಂದ್ರು. ಬಲಗಿವಿಯಲ್ಲಿ ಹೋಗಬಾರದು, ಎಡಗಿವಿಯಲ್ಲಿ. ಅದಕ್ಕೆ ಮಹಾತ್ಮರಾದಂಥ ಯೋಗಿಗಳು ಜ್ಞಾನಿಗಳು ಶಿಷ್ಯನ ಮಸ್ತಕದ ಮೇಲೆ ತನ್ನ ಹಸ್ತವನ್ನಿಟ್ಟು ಬಲಗಿವಿಯಲ್ಲಿ ಮಂತ್ರೋಪದೇಶವನ್ನು ಮಾಡ್ತಾರೆ. ಯಾಕೆ ಎಡಗಿವಿಯಲ್ಲಿ ಮಾಡಬಾರ್ದು? ಅವು ಕರ್ಮ ಎಡಗಿವಿಯಲ್ಲಿ ಕೇಳಿದ್ರು ನಡೀತದ, ಹೇಗೆ ಕೇಳಿದ್ರು ನಡೀತದ. ಆದರೆ ಅಭೇದ ಜ್ಞಾನದ ದರ್ಶನ ಆಗಬೇಕಾದ್ರೆ ಬಲಗೈವಿಯಲ್ಲಿ ಉಪದೇಶ ಮಾಡ್ತಾರೆ. ಆ ಬಲಗೈವಿಯಲ್ಲಿ ಉಪದೇಶ ಮಾಡ್ತಕ್ಕಂಥ ಯಾರ ಮಾತು ಅಂದರೆ, ಶ್ರುತಿಯಲ್ಲಿ ಆ ಪರಮಾತ್ಮ ನೆಹನಾನಾಸ್ತಿ ಕಿಂಚನ ಮೃತ್ಯೋಷ ಮೃತ್ಯು ಅಂತ ಪ್ರಮಾಣ ಕೊಟ್ಟು ಹೇಳ್ಯಾರ ಅವರು. ಎಡಗಿವಿಯ ಮಾತನ್ನ ಬಲಗಿವಿಯಲ್ಲಿ ಹಾಕಿಕೊಂಡರೆ ಮೃತ್ಯೋಷ ಮೃತ್ಯು, ನೀನು ಮೃತ್ಯುವಿನಿಂದ ಮತ್ತೆ ಮೃತ್ಯುವಿಗೆ ಹೋಗುತ್ತಿದೆ ವಿನಃ ನೀನು ಮೃತ್ಯುವಿನಿಂದ ಪಾರಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತನ್ನು ಹೇಳಿ ಅವ್ರೇನು ಮಾಡಿದ್ರು, ಭೇದ ಜ್ಞಾನವು ದುಃಖವೆನ್ನುತ್ತ. ಗುರುಗಳು ಹೇಳ್ತಾರ, ನೋಡು, ಪರಮಾತ್ಮ ಬೇರೆ ನೀನು ಬೇರೆ, ದೇವರು ಬೇರೆ ನೀನು ಬೇರೆ, ದೇವರು ದೊಡ್ಡವರು ನಾವು ಸಣ್ಣವರು ಅಂತ ಏನು ಈ ಬುದ್ಧಿ ಆದ, ಈ ಬುದ್ಧಿ ಯಾರಿಲ್ಲ ಅದ? ದೇಹ ಬುದ್ಧಿಯಲ್ಲಿ ಅದ. ದೇಹ ನಾನನ್ನುವಂಥ ಕರ್ಮಿಗಳ ಬುದ್ಧಿಯಲ್ಲಿ ನಾನು ದೇವರು ಹೇಗೆ ಆಗ್ತೀನಿ ಅಂತ ಅವನಿಗೆ ಏನದ? ಸಂಶಯ ಅದ, ಅವನಿಗೆ ಅರ್ಥ ಆಗೋದಿಲ್ಲ. ಅಂಥವನ ಕಿವಿಯಲ್ಲಿ ಇದನ್ನು ಹಾಕಬಾರದು ಅಂತ ಪ್ರಮಾಣವ. ಯಾಕೆ? ಭೇದ ಜ್ಞಾನೋ ದುಃಖವೆನ್ನುತ್ತ ವೇದ ಪುರುಷನು ಬಲಗಿವಿಗೆ ತಾಂ ಬೋಧಿಸುತ್ತ. ಬಲಗಿವಿಗೆ ಬೋಧ ಮಾಡ್ತಾವ ನೋಡಿ. ಏನು ಬೋಧ ಮಾಡ್ತಾನ? ತತ್ವಮಸಿ ಮಹಾವಾಕ್ಯವನ್ನು ಬೋಧ ಮಾಡಿ, ಮಹಾಮಂತ್ರ ಉಪದೇಶವನ್ನು ಮಾಡಿ, ಅದರ ಅರ್ಥವನ್ನು ನಿನಗೆ ಬೋಧಿಸಿ ನಗಾರಿ ಬಾರಿಸಿದಂಗ ಮಹಾವಾಕ್ಯವನ್ನ ಗುರುಗಳು ಹೇಳ್ತಾರೆ. ನಗಾರಿ ಬಾರಿಸಿದ್ರೆ ಏನು ಅರ್ಥ? ಎಚ್ಚರ ಆಗಂತ. ಹಾಗಾಗಿ ಇಲ್ಲಿಯವರೆಗೂ ಅದನ್ನ ಹೇಳಿದ್ರು. ಯಾರಿಗೆ ವೇದಾಂತದಲ್ಲಿ ವಿಶ್ವಾಸ ಇಲ್ಲೋ, ಯಾರಿಗೆ ಗುರುವಿನಲ್ಲಿ ಗುರುವಾಕ್ಯದಲ್ಲಿ ವಿಶ್ವಾಸ ನಂಬಿಕೆ ಇಲ್ಲವೋ, ಯಾರಿಗೂ ಈ ಅಭೇದ ಜ್ಞಾನದ ಅರ್ಥ ಆಗುವುದಿಲ್ಲವೋ ಅಂಥವರಿಗೆ ಇದನ್ನು ಬೋಧಿಸಬಾರದು ಅಂತ ನೇಮಾವ. ಅಂಥವ್ರಿಗೆ ಹೇಳಬಾರದಂತ. ಅವ್ರು ಎಷ್ಟು ವಿಚಾರ ಮಾಡಿದ್ದಾರೆ ಮಹಾತ್ಮರು. ಅದಕ್ಕಾಗಿ ಇಲ್ಲಿ ನೀವು ಯಾಕೆ ಹೇಳ್ತೀರಿ ಅಂದರೆ, ನಮ್ಮಲ್ಲಿ ವೇದಾಂತದ ಅಧಿಕಾರಿಗಳಾರಂತ ಇದು ನಡೆದದ. ಇಲ್ಲೇನು ನಾವು ಗುಡಿಯಲ್ಲಿ, ಗುಂಡಾರದಲ್ಲಿ, ಎಲ್ಲೋ ಬಜಾರದಲ್ಲಿ ಹೇಳುವಂಥ ಮಾತು ಇದೆಲ್ಲ ನಿಮಗೆ ಗೊತ್ತಿದೆ. 25 ವರ್ಷ ಆದರೂ ಕೂಡ ಇದೊಂದು ಗುಪ್ತವಾದಂಥ
ಜ್ಞಾನ ಮಂದಿರದಲ್ಲಿ ಬಾಗಿಲಿ ಮುಚ್ಚಿ ಇದು ವೇದಾಂತದ ಗೌಪ್ಯವಾಕ್ಯ ನಡೀತದಿಲ್ಲ. ಗುರು ಶಿಷ್ಯರಾಗಿ ಪೇಳುವ ದೈಶೇಂದ್ರು. ಆದರೂ ಶಿಷ್ಯ ಆದ ಮೇಲೆ ಗುರುವಿನ ವಾಕ್ಯದಲ್ಲಿ, ಗುರುವಿನ ಮಾತಿನಲ್ಲಿ, ಶ್ರುತಿವಾಣಿಯಲ್ಲಿ ವಿಶ್ವಾಸ ಇಲ್ಲಂದ್ರೆ ಅಲ್ಲಿನೂ ಕೂಡ ಪ್ರಯೋಜನ ಇಲ್ಲ ಅಂತ ಮಹಾತ್ಮರು ಹೇಳಿ, ಇಲ್ಲಿವರೆಗೂ ಏನು ಹೇಳಿದ್ರು ಅಂದ್ರೆ, ನೀನು ಜ್ಞಾನವನ್ನೇ ನಂಬಿ ಜ್ಞಾನದಿಂದ ಮೋಕ್ಷವನ್ನು ಪಡಿ. ಜ್ಞಾನ ಅಂದ್ರೆ ಏನು? ಬರೀ ತಿಳಿಯೋದು, ಗುರುವಿನಲ್ಲಿ ಕುಂದ್ರದು, ಶಾಸ್ತ್ರಗಳನ್ನ ಕೈಯಲ್ಲಿ ಹಿಡಿಯೋದು, ವೇದಾಂತದ ಮರ್ಮವನ್ನ, ಉಪದೇಶವನ್ನ ಕೇಳ್ತಾ 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 ಹೋಗೋದಂದ್ರೆ ಇದಕ್ಕೆ ದಾರಿ. ಕೇಳಿದ್ರೆ ಏನಾಗ್ತದ್ರಿ ಅಂತ ಕೆಲವು ಮಂದಿ ಹೇಳ್ಯಾರಲ್ಲ, ಕೇಳಿದ್ರೆ ಏನಾಗ್ತದ ಮಾಡಬೇಕಂತ. ಅದು ಅವರವರ ವಾದಗಳು. ಅಂದ್ರೆ ಅವರ ವಿಚಾರ ಸತ್ಯನೇ ಅದ, ಅವ್ರು ತಿಳ್ಕೊಂಡದ್ದು ಅವ್ರು ಹೇಳ್ತಾರ. ನಮಗ ಬಂಧ ಆದದ್ದು ತಾಯಿ ಗರ್ಭದಿಂದ ಬಂದಿವಲ್ಲ, ಬಂಧ ಆಯ್ತಲ್ಲ. ಯಾವಾಗಾಯ್ತು? ಏನೊಂದು ಹೆಸರಿಲ್ಲದವನಿಗೆ, ಏನೊಂದು ನಾಮ ಇಲ್ಲ. ನಾಮ ಅಂದ್ರೆ ಹೆಸರಿದ್ದಿಲ್ಲಲ್ಲ ತಾಯಿ ಗರ್ಭದಿಂದ ಬರುವಾಗ. ಏನೊಂದು ಹೆಸರು ಇಲ್ಲದವನಿಗೆ ಮುಂದೆ 15 ದಿನ 3 ತಿಂಗಳಲ್ಲಿ ತೊಟ್ಟಿಲಲ್ಲಿ ಹಾಕಿ ಸುಳ್ಳಾದ ನಾಮವನ್ನು ಇಟ್ಟು ಬೆನ್ನಿಗೆ ಪೆಟ್ಟ ಅವತ್ತ ತಿಂದನೆ ಹೆಸರಿಟ್ಟವನು. ಹೆಸರಿಟ್ಟವನಿಗೆ ಬೆನ್ನಿಗೆ ಹೊಡಿತಿರಿಲ್ಲ, ಸೋದರ ಮಾವನಿಗೆ ಇಡ್ಲಿ ಯಾರೇ ಇಡ್ಲಿ. ಯಾಕಂದ್ರೆ ಅವನು ಸುಳ್ಳು ಹೇಳಕತ್ತನಂತ ಅದ ಅರ್ಥ. ಇದನ್ನ ನಾಮ ನಂಬಿದಿಲ್ಲ, ಮುಂದ ಇದೇ ಪೆಟ್ಟ ಅವನಿಗಂತ. ಆ ಹೆಸರು ಇಲ್ಲ, ನಾಮ ಇಲ್ಲದವನಿಗೆ ನಾಮ ಬಂತಿಲ್ಲ. ಆ ನಾಮ ಬಂದು ಆ ನಾಮಕ್ಕೆ ಏನಾದ್ರೂ ವ್ಯತ್ಯಾಸ ಆಯ್ತು ಅಂದಾಗ ಜಗತ್ತಿನಲ್ಲಿ ಏನೇನು ಆಗ್ಯವ ಅಂತ ನೀವೇ ತಿಳ್ಕೊಂಡ್ರಿ. ಎಲ್ಲ ಗೊತ್ತಿದ್ದ ವಿಷಯ. ಬರೀ ಹೆಸರಿಗೆ ಬಡದಾಟ, ಹೆಸರಿಗೆ ಬಡದಾಟ. ಮೈಯೆಲ್ಲ ಮುಟ್ಟಿ ನೋಡಿದ್ರೆ ಹೆಸರೆಂಬುದು ಪತ್ತೆ ಇಲ್ಲ. ಬೆರಳಲ್ಲಿ ಇರುವಂತ 5 ಬೆರಳಿಗೆ ಕಿರಿಬೆರಳು, ಹೆಬ್ಬೆರಳು, ನಡುಬೆರಳಂತ ಅಲ್ಲಿ ಬೆರಳು, ಬೆರಳಿನ ಮೇಲೆ ಉಗುರಿಗೆ ಹೆಸರಾದ, ಬೆರಳಿಗೆ ಹೆಸರಾದ, ಪಾದಕ್ಕಾದ, ಇಮ್ಮುಡಕ್ಕಾದ, ಮೊಳಕಾಲ ಅಂತ ಹೆಸರಾದ, ತೊಡೆ ಅಂತ ಹೆಸರಾದ, ನಡು ಅಂತ ಹೆಸರಾದ, ಹೊಟ್ಟೆ ಅಂತ ಹೆಸರಾದ, ಎದೆ ಅಂತ ಹೆಸರಾದ, ಮತ್ತೆ ಮುಖ ಅಂತ ಹೆಸರಾದ. ಎಲ್ಲಿ ನೋಡ್ತಿದ್ದೆ ಅಲ್ಲಿ ಕಿವಿ ಅಂತ ಹೆಸರು, ಕಾಲು, ಮೂಗು, ಕಣ್ಣು, ಕೈ ಅಂತ ಹೆಸರಾವಲ್ಲ. ಇಲ್ಲಿಕ್ಕೆಲ್ಲ ಮ್ಯಾಲೆಗಿನ ಆದನ್ರಿ ಅಂತ ತಲೆ ಮ್ಯಾಗ ನೋಡಿ, ಇಲ್ಲಿ ಏನ ಬರೀ ಕೂದ್ಲಂತ ಹೆಸರಾದ. ಇವು ಕೂದ್ಲಂತೀವಿಲ್ಲ. ಅಂದ್ರೆ ಅಂಗಾಲಿನಿಂದ ಅಣ್ಣೆತ್ತಿನವರೆಗೂ ಎಲ್ಲಿ ಮುಟ್ಟಿ ನೋಡಿದ್ರು ಕೂಡ ನಿನ್ನ ಹೆಸರು ಪತ್ತೇನಿಲ್ಲ. ಸುಗಪ್ಪ ಅಂತ ಹೆಸರಾದ. ಈ ದೇಹದಾಗ ಎಲ್ಲಿ ಅದ ಸುಗಪ್ಪ? ಹೆಬ್ಬರಳಿನಿಂದ ಉಗುರಿನಿಂದ ತಲೆ ಕೂದಲುವರೆಗೆ ಮುಟ್ಟಿ ನೋಡುವ ಇಲ್ಲೇ ಇಲ್ಲ. ಅಂದ್ರೆ ಏನರ್ಥ ಆಯ್ತು? ಅದು ನಾಮ ಸುಳ್ಳಾಯ್ತಿಲ್ಲ. ಆ ನಾಮವನ್ನ ನಾವು ಸತ್ಯ ಅಂತ ತಿಳ್ಕೊಂಡೆ ಇಷ್ಟು ಒದ್ದಾಡಕತ್ತೀವಿ. ಆ ನಾಮ ಮಿಥ್ಯ ಅಂತ ಹೇಳೋದಕ್ಕೋಸ್ಕರವಾಗಿ ಸದ್ಗುರುವಿನ ಉಪದೇಶ ಬೇಕಾಯ್ತು. ಎಲ್ಲದೋ ತಮ್ಮ ಹುಟ್ಟುವಾಗ ಹೆಸರಿಲ್ಲ, ತಾಯಿ ಗರ್ಭದಾಗ ಹೆಸರಿಲ್ಲ, ಹುಟ್ಟಿದ ಮೇಲೆ ಇಟ್ಟಂತ ಹೆಸರಾದಲ್ಲ. ಸತ್ತ ಮೇಲೆ ಆದ್ರೆ ಆದೇನೇನಂದ್ರೆ ಇಲ್ಲ. ಸುಗಪ್ ಸತ್ನ ಅಂತ ಹೇಳಂಗಿಲ್ಲ, ಭಾಳ ದೇಂದ್ರಪ್ಪ ಸತ್ನ ಅನ್ನಂಗಿಲ್ಲ. ಜೀವ ಹೋಯ್ತಪ್ಪ ಅಂತಾರ, ಜೀವ ಹೋಯ್ತು. ಹೌದಲ್ಲ? ಹಾಗಾಗಿ ಎಲ್ಲಿ ಭೇದ ಆದ, ಭೇದ ಇದ್ದಲ್ಲಿ ಭಯ ಆದ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿ ಮುಂದಿನ ಸೂತ್ರದಲ್ಲಿ ಆ ಮುನಿಪತಿ ನಿರ್ಗುಣ ಅಷ್ಟಾಂಗ ಯೋಗವನ್ನು ಇಂತು ವನಿತೆ ಮೈತ್ರಿಯಿಗೆ ತಿಳಿಪಿದ. ಇಲ್ಲಿವರೆಗೂ ಯಜ್ಞವಲ್ಕ ಮಹರ್ಷಿಗಳು ತನ್ನ ಧರ್ಮಪತ್ನಿಯಾದಂಥ ಭಕ್ತಿ ಭಾವದಿಂದ ಕೂಡಿದಂಥ ತನ್ನ ಹೆಂಡತಿಗೆ
ನಿರ್ಗುಣ ಅಷ್ಟಾಂಗ ಯೋಗವನ್ನು ಈ ರೀತಿ ಹೇಳ್ಕೊಂತ ಬಂದ. ಹೌದು, ಇಲ್ಲಿ ಮಾಡೋದು ಹೇಳಿದ್ರೇನು, ಯೋಗ ಬಹಳಷ್ಟು ಆದರೆ ಯಾವ ಯೋಗವನ್ನು ಹೇಳಿರಲಿಲ್ಲ, ಬರೀ ತಿಳಿಯುವುದೇ ಯೋಗ. ಹಾಗಾಗಿ ಇದು ತಾನೇ ಸುಜ್ಞಾನ ನಿರ್ಯೋಗವಿದು ತಿಳಿಯದವರಿಗೆ ಮೊದಲಿಂದ ಗುರುಗಳು ಅದಕ್ಕೆ ಕಾರಣವೆನಿಸುವ ನಿರ್ಗುಣ ಅಷ್ಟಾಂಗ ಪದ ಇಂತು ಉಂಟೆಂದು ಬೋಧಿಸುವುದು. ಇದನ್ನು ಕೇಳಿದ್ರೆ ನನ್ನ ಸ್ವರೂಪ ಸಾಕ್ಷಾತ್ಕಾರ ಆಗಲಿಲ್ಲ, ನನಗೆ ಸಂಶಯ ಇನ್ನ ಅಂದ್ರೆ, ಇಲ್ಲಿವರೆಗೂ ಬಹಳ ಪ್ರೇಮದಿಂದ, ವಿಶ್ವಾಸದಿಂದ, ಶ್ರದ್ಧೆಯಿಂದ, ದಯೆಯಿಂದ ಗುರುಗಳೇನು ಹೇಳಿದರು. ಆದರೆ ತಿಳಿಲಿಲ್ಲ ಶಿಷ್ಯಗಂದ್ರೆ. ಯಾಕೆ ತಿಳಿಲಿಲ್ಲ? ಬೇಕಲ್ಲ ಕಾರಣ. ಹುಡುಗರು ಪರೀಕ್ಷೆಯಲ್ಲಿ ಪಾಸ್ ಆಗಲಿಲ್ಲ, ಫೇಲ್ ಆಗಿನಂದ್ರೆ ಅದಕ್ಕೆ ಕಾರಣ ಏನಂತ ತಿಳ್ಕೊಂತಾರಿಲ್ಲ. ತಂದೆ ತಾಯಿಗಳು ಯಾಕೆ ಫೇಲ್ ಆದಪ್ಪ, ಏನು ಕಾರಣ? ಗುರುಗಳು ಕೇಳ್ತಾರೆ, ಯಾಕೆ ಫೇಲ್ ಆದವು ತಮ್ಮ, ನೀನು ಎಲ್ಲಿ ತಪ್ಪಿದಿ ಎಂತ ಎಲ್ಲ ತಿಳ್ಕೊಂಡ ಮೇಲೆ ಅವನು ಎಲ್ಲಿ ತಪ್ಪಾಗ್ಯದ ಅದನ್ನು ಸರಿ ಮಾಡಿಕೊಂಡು ಮತ್ತೆ ಮುಂದಿನ ಪರೀಕ್ಷೆಯನ್ನು ಕಟ್ಟಂತಾರ. ಅವರು ಕಟ್ಟಂತಾರಿಲ್ಲ. ಹಾಗೆ ಇಲ್ಲಿಯೂ ಕೂಡ ಮುದದಿಂದ ಗುರುಗಳು ಶಿಷ್ಯರನ್ನು ಕೈ ಬಿಡೋದಿಲ್ಲ. ತಿಳಿಲಿಲ್ಲ ಅಂದ್ರೆ ಆಯ್ತಪ್ಪ, ಯಾಕೆ ತಿಳಿಲಿಲ್ಲ, ಹಿಂಗ ಸಂಶಯ ಬಂತು, ಅದಕ್ಕೆ ನಾನು ಅಲ್ಲಿ ಉತ್ತರ ಸರಿಯಾಗಿ ಅರ್ಥ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಏನು ಕಾರಣ ಅಂತ ಗುರುಗಳಿಗೆ ಗೊತ್ತಾಗ್ತದೆ, ಯಾಕೆ ತಿಳಿಲಿಲ್ಲ ಅಂತ. ಆವಾಗ ಅದಕ್ಕೆ ಕಾರಣವೇನು ಅನ್ನೋದು ತಿಳ್ಕೊಂಡು ಇಲ್ಲಿ ಸುಜ್ಞಾನ ನಿರ್ಯೋಗ ತಿಳಿಲಿಲ್ಲ ಅಂದ್ರೆ ನಿರ್ಗುಣ ಅಷ್ಟಾಂಗ ಯೋಗವನ್ನು ಹೇಳ್ಬೇಕಾಯ್ತು. ಇಲ್ಲಿ ಅಷ್ಟಾಂಗ ಯೋಗದಲ್ಲಿ ಪ್ರಾರಂಭ ಆಗ್ತವ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಇವು ಸಾಧನೆ ಇಲ್ಲದೆ ಯಾರು ಮುಂದಕ್ಕೆ ಹೋಗಿ ಬರಂಗಿಲ್ಲ, ಇದು ತಿಳ್ಕೋಬೇಕು. ಯಾರಿಗೆ ಹಿಂದಿನ ಅನೇಕ ಜನ್ಮದಿಂದ ಈ ಗುಣಗಳನ್ನು ಯಾರು ಪ್ರಾಪ್ತಿ ಮಾಡಿಕೊಂಡರೆ ಜನ್ಮ ಅಂತಾರ, ಅವರಿಗೆ ಮಾತ್ರ ಸುಜ್ಞಾನ ನಿರ್ಯೋಗ ಅರ್ಥ ಆಗ್ತದೆ. ಮೊದಲನೇ ಸಂಧಿಯಲ್ಲಿ ಹೇಳಿದಂತ ನಿನ್ನ ಬ್ರಹ್ಮ ಸ್ವರೂಪ ಅನ್ನುವುದು ಸಾಕ್ಷಾತ್ಕಾರ ಆಗ್ತದೆ. ಆ ಕಾರಣದಿಂದ ಅದನ್ನ ಪದವಿಂತು ಉಂಡೆಂದು ಮುದದಿಂದ ಸಂತೋಷದಿಂದ ಅದಕ್ಕೆ ಮೆಟ್ಟಿಲುಗಳಾವ, ಅದಕ್ಕೊಂದು ನಿಯಮ ಅವಪ. ಆ ನಿಯಮವನ್ನು ಪಾಲನೆ ಮಾಡಿಕೊಂಡು ಹೀಗೆ ನೀನು ಮುಂದೆ ಹೋಗಂತ ಹೇಳುವುದೇ ಗುರುವಿನ ಕೆಲಸ. ನೀನು ತಿಳಿಯಂಗಿಲ್ಲ ನಡೆ ಅಂತ ಜಾಡಿಸಿ ಕಳಿಸೋದಲ್ಲ. ತಿಳಿಯೋದಿಲ್ಲ, ಇದು ತಿಳಿಲಿಕ್ಕೆ ಸಾಮಾನ್ಯ ಜ್ಞಾನ ಅಲ್ಲ, ಇದು ಬ್ರಹ್ಮಜ್ಞಾನದ ಪುಣ್ಯಾತ್ಮರಿಗೆದು. ಅದಕ್ಕಾಗಿ ಅಂಥವರಿಗೆ ತಿಳಿಸಿ ಹೇಳುವಂಥದ್ದು. ಈ ರೀತಿ ಏನೇ ಕೇಳಿದ ಮೈತ್ರಿ ವಿನಯ ವನಿತೆಯಾಗಿ ಮುನಿಪಂಗೆ ನಿರ್ಗುಣ ಅಷ್ಟಾಂಗದ ಅನುವು ಎನಗೆ ಪರಿಬಿಡಿದು ಅರುಪೆಯವನು ಎನಲು ತನ್ನಿನಿಯಳಿಗೆ ತಿಳಿಪಿದನು ಅವ ನಿಂತು. ಹೀಗೆ ಮೈತ್ರಾದೇವಿ ಕೇಳಿದ್ಲು. ಇದನ್ನು ಯಾರಿಗೆ ತಿಳಿದಿಲ್ಲಪ್ಪ, ತಿಳಿಲಾರದವರಿಗೆ ನಿರ್ಗುಣ ಅಷ್ಟಾಂಗವನ್ನು ಯಾವ ರೀತಿ ಹೇಳಬೇಕು, ಹೆಂಗೆ ಹೇಳಬೇಕು, ಏನು ಹೇಳಬೇಕು ಅಂತ ಕೇಳಿದಾಗ ಹೇಗೆ ಕೇಳಿದ್ಲು, ಇಲ್ಲೇ ಬರೋ ಸಮಸ್ಯೆ. ಇಲ್ಲಿ ಏನಂದ್ರೆ ವಿನತೆಯಾಗಿ ಅಂದ್ರೇನು, ಶಿರವಾಗಿ ಅಂದ್ರೇನು, ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ಮತ್ತೆ ಕರ ಮುಗಿದು ಕೈ ಮುಗಿದು ವಿನಯದಿಂದ ತನ್ನ ಮುನಿಯಾದ ಗಂಡನಾದಂಥ ಯಜ್ಞವಲ್ಕ ಮಹರ್ಷಿಗೆ ಈ ನಿರ್ಗುಣ ಅಷ್ಟಾಂಗದ ಅನುವು ನನಗೆ ಹೇಳು, ಏನು ಮಾಡಬೇಕು, ಇಲ್ಲಿ ಜಪ ಮಾಡಬೇಕು, ತಪ ಮಾಡಬೇಕು, ಯೋಗ ಮಾಡಬೇಕು, ಧ್ಯಾನ ಮಾಡಬೇಕು, ಯಜ್ಞ ಮಾಡಬೇಕು, ಯಾಗ ಮಾಡಬೇಕು,
ಏನು ಮಾಡಬೇಕನ್ನುವುದನ್ನು ನನಗೆ ಹೇಳಿದರೆ ಅದನ್ನು ಮಾಡಿ ಮುಂದೆ ನಾನು ಬ್ರಹ್ಮಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಅನುಕೂಲವಾಗುವುದು ಅಂತ ನಮ್ರತೆಯಿಂದ ಕೇಳ್ತಾರೆ ನೋಡ್ರಿ, ನಮ್ರತೆಯಿಂದ. ಹಾಗಾಗಿ ಕ್ರಮವಾಗಿ ನನಗೆ ಉಪದೇಶವನ್ನು ಮಾಡಂದು ಮತ್ತೆ ಕ್ರಮ. ನಾವು ಈಗ ಎಲ್ಲವೂ ಮಾಡ್ತೀವಿ, ಕ್ರಮ ಇರಂಗಿಲ್ಲ ನಮಗೆ. ಉಪದೇಶಕ್ಕೂ ಕ್ರಮ ಅವ, ದೇವರು ಪೂಜೆ ಮಾಡ್ಬೇಕಾದ್ರೂ ಕ್ರಮ ಅದ, ಮಂತ್ರ ಹೇಳ್ಬೇಕಾದ್ರೂ ಕ್ರಮ ಅದ, ನಮಸ್ಕಾರ ಮಾಡೋಕ್ಕೂ ಕ್ರಮ ಅವ. ಅದು ಕ್ರಮ ಇಲ್ಲದೆ ಮಾಡಿದ್ರೆ ಏನಾಗ್ತದ್ರಿ? ವ್ಯತ್ಯಾಸ ಆಗ್ತದಂತ. ನಾವು ಎಲ್ಲ ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಮೊದಲನೇ ಕಾರ್ಯಕ್ಕೆ ಕೈ ಹಾಕಿ ಹಿಂಗೋದ್ರೆ ತಂಬಿಗೆ ತಗೊಂಡು ಹೋದ್ರೆ ಏನರ್ಥ? ಮೊದಲು ಆ ಕರ್ಮವನ್ನು ಮುಗಿಸಿ ಮುಖಮರ್ಜನ ಮಾಡಿ ಸ್ನಾನವನ್ನು ಮಾಡಿ ನೀನು ಪೂಜಾದಿಗಳನ್ನು ಮಾಡಬೇಕು, ಅದು ಕ್ರಮ. ಇದೆಲ್ಲ ಮಾಡಿ ಅದು ಮಾಡಿದ್ರೆ ಅಕ್ರಮ ಅಂತ. ಹಾಗೆ ಇಲ್ಲಿಯೂ ಕೂಡ ಮೈತ್ರಿ ಕೇಳಿದಾಗ ಯಜ್ಞವಲ್ಕ ಮಹರ್ಷಿಗಳು ಹೇಳಕ್ ಪ್ರಾರಂಭ ಮಾಡ್ತಾರೆ. ಏನು? ಮೊದಲಳು ಯಮ ಅಂತದರಿಂದೆ ನಿಯಮ ಅಂತದರಿಂದೆ ಆಸನ ಅಂತದರಿಂದೆ ಒದವಿದ ಪ್ರಾಣಾಯಾಮ ಅದರಿಂದೆ ಪ್ರತ್ಯಾಹಾರವ ಅದರಿಂದ ಕೇಳು ಮನ್ಮನ ಧನ್ಯೆ ಅಂತ ಇಲ್ಲಿ ಶುರು ಮಾಡ್ತಾರೆ. ಅದರಿಂದ ಇವು 4 ಬಾಹ್ಯದು, 4 ಅಂತರಂಗದು. ಮತ್ತೇನು ಹೇಳ್ತಾರೆ? ಅದರಿಂದ ಧಾರಣೆ ಅದರಿಂದ ಧ್ಯಾನವಂ ಅಂತದರಿಂದೆ ವರ ಸಮಾಧಿಗಳನ್ನು ಪದಪಿಂದೆ ತಿಳಿಪೆನು ನೀನು ನಿರ್ಗುಣ ಯೋಗ ಜ್ಞಾನ ಸಂಪದಕ್ಕಿಂತ ಆದಿ ಕಾರಣವಕ್ಕೂ. ನೀನು ಮೊದಲು ಹೋಗಿ ಅಲ್ಲಿ ಮುಟ್ಟಬೇಕು ಅಂದರೆ ಮೊದಲೇ ಪಾಂಟಿ ಯಾವುದು ಅಂತ ಹೇಳಕ್ಕೆ ಪ್ರಾರಂಭ ಮಾಡ್ತಾರೆ. ಮೊದಲೇದು ಯಾವುದು ಅಂದರೆ ಯಮ ಅಂತ. ಯಮ ಅಂದರೆ ನಿವೃತ್ತಿಪರವಾದ ಯಮ, ಅದರಿಂದ ಪ್ರವೃತ್ತಿಪರವಾದ ನಿಯಮ, ಅದರಿಂದ ಆಸನ. ಆಸನ ಅಂದರೆ ನಿಶ್ಚಲ ರೂಪವಾದ ಮನಸ್ಸಿರ್ಬೇಕು. ಮನಸ್ಸಿನಾಗ ಹಾಕದ ಆಸನ, ಹೊರಗಲ್ಲಿದು. ಮನಸ್ಸು ಆಸನ ಹಾಕಲಾರ್ದ ದೇಹ ಆಸನ ಹಾಕಿ ಕುಂತಿತ್ತು, ಮನಸ್ಸು ಎಲ್ಲೋ ತಿರುಗಾಡ್ತಿತ್ತು ಅಂದರೆ ಇದು ಆಸನ ಹಾಕಿದಂಗೆ. ಏನಿದು? ಮನಸ್ಸಿಗೆ ಆಸನ ಹಾಕೋದು. ಆಮೇಲೆ ಪ್ರಾಣಾಯಾಮ. ಪ್ರಾಣಾಯಾಮ ಅಂದ್ರೇನು? ಯಾವ ಪ್ರಾಣ ಅನ್ನುವಂಥದ್ದು ಪ್ರಾಣವಾಯು ಅದಲ್ಲ, ದಿನಕ್ಕೆ 21,600 ಸಲ ಶ್ವಾಸ ಉಚ್ಛ್ವಾಸ. ಇದನ್ನ ರೇಚಕ ಪೂರಕ ಕುಂಭಕ ಅಂತ ನೇಮ. ಇದು ತಗೊಳ್ಳೋದು, ಹಿಡಿಯೋದು ಮತ್ತೆ ಬಿಡೋದು 3 ಕ್ರಿಯೆ ಮಾಡ್ತದೆ. ಹುಸರು ಒಳಗೆ ತೊಗೊಂತೀವಿಲ್ಲ, ತಗೊಂಡ್ಮೇಲೆ ಸ್ವಲ್ಪ ಹೊತ್ತು ಹಿಡಿಯೋದು, ಆಮೇಲೆ ಮತ್ತೆ ಬಿಡೋದು. ಇದನ್ನ ನೇಮ ಇರಬೇಕಂದ್ರೆ ಎಷ್ಟು ಉಸಿರು ತಗೊಂಡಿವಿ ಅಷ್ಟೇ ಸಮಯ ನಿಲ್ಲಿಸ್ಬೇಕು ಒಳಗೆ, ಅಷ್ಟೇ ಸಮಯದಿಂದ ಹೊರಗೆ ಬಿಡ್ಬೇಕು. ಅಂದರೆ ಪಂಡ್ರಾಪುರ ಕುದುರೆ ನಡಿಗಿದ್ದಂಗೆ ಅಂತಿದ್ದು. ಕುದುರೆ ಕತ್ತೆನೂ ನಡಿತಾವ, ಅವಕ್ಕೇನು ಸಂಬಂಧ ಇಲ್ಲ, ಹೆಂಗೆ ಹೆಜ್ಜೆ ಹಾಕ್ತಾವೋ ಹೆಂಗೆ ಹೋಗ್ತಾವೋ, ಕತ್ತೆ ನಡಿಗಿರಂಗಿಲ್ಲ. ಆದರೆ ಪಂಡ್ರಾಪುರ ಕುದುರೆಗೆ ನಡಿಗೆ ಗೊತ್ತಿರ್ತಾವ, ಅದು ಹೆಚ್ಚಾಗಿದ್ರೆ ಗಾಂಭೀರ್ಯ ಅಂತ. ಅದಕ್ಕೆ ನಮ್ಮ ಪ್ರಾಣವಾಯುವನ್ನಂಥದ್ದು ನಮ್ಮ ಮನಸ್ಸು ಸ್ವಲ್ಪ ಪಾಪಕ್ಕೆ ಒಳಗಾಗಿತ್ತಂದ್ರೆ ಅದು ಕತ್ತೆಯಂತೆ ಯಾವಾಗ ಹೋಗ್ತದೋ ಯಾವಾಗ ಇಲ್ತದೋ ಯಾವಾಗ ಬಿಡ್ತೋ ಗೊತ್ತಾಗಲ್ಲ, ಚಂಚಲ ಆಗ್ತದಲ್ಲಿ. ಅದೇ ರೀತಿ ಸಮಾಧಾನ ಶಾಂತಿ ಪುಣ್ಯ ಇತ್ತು ಅಂದರೆ ಆ ಉಸಿರಾಟದ ಪ್ರಕ್ರಿಯೆ ಬೇರೆ ಇರ್ತದೆ, ಅದು ಬೇರೆನೇ ಆಗ್ತದೆ. ಅದು ಈ ಯೋಗದಲ್ಲಿ ಹೇಳ್ತಕ್ಕಂಥ ಮಾತಿದು, ಇದು ಜ್ಞಾನಕ್ಕಲ್ಲ, ಯೋಗದಲ್ಲಿ.
ತಿಳಿಲಾರ್ದವರು ಅದೊಂದು ಕಾರಣ, ಅದನ್ನು ಮಾಡ್ಬೇಕಂತ. ಇದನ್ನೇನು ಮಾಡಿದ್ರು, ನಾಮ ಸಂಕೇತವನ್ನು ಹೇಳ್ತಾರೆ ಇಲ್ಲಿ. ಬರೀ ಅವ ಹೆಸರು, ಯಮ ಅಂದರೆ ಏನು, ನೇಮ ಅಂದರೆ ಏನು, ಹೀಗೆ ಹೇಳ್ತಾ ಹೋಗ್ತಾರೆ. ಅವುಗಳನ್ನು ಒಂದೊಂದನ್ನು ಮುಂದೆ ಬಿಡಿಸಾಂತ ಹೋಗ್ತಾರೆ. ನಿರ್ಗುಣ ಅಷ್ಟಾಂಗ ನಾಮಕ್ರಮ ನಿರೂಪಣೆ. ನಾಮವನ್ನು ಹೇಳಿದ್ವಿ, ಹೆಸರು ಹೇಳಿದ್ವಿ. ಆತನ ಹೆಸರೇನ್ರಿ? ಮಲಾರ್ ಪೂಜಾರಿ. ಹೆಸರು ಅಷ್ಟು ಅಡ್ರೆಸ್ ಗೊತ್ತಾಯ್ತು. ಮತ್ತು ಆತ ಹೆಂಗ್ರಿ ಅಂದರೆ ಅಷ್ಟಾಗಿ ಹೇಳಿದ್ರೆ ಗೊತ್ತಾಗ್ತೇನೆ. ಮಲಾರ್ ಪೂಜಾರಿ ಅಂತ ಹೇಳಿದ್ರೆ ಅದನ್ನ ವಿಳಾಸ ಗೊತ್ತಾಯ್ತು. ಅದು ಹೆಂಗಂದ್ರೆ ಹಿಂಗಾವ ಅಂತೆಲ್ಲ ಹೇಳಿಕಂತ ಹೋಗಕ್ಕಿಲ್ಲ. ಅದರಂಗ ನಾಮಗಳನ್ನು ಹೇಳಿದ್ರು, ಮುಂದೆ ಹೆಂಗಂತ ಹೇಳ್ತಾರ, ಹಿಂಗೆ ಆನ ಮನುಷ್ಯ. ಅದಕ್ಕೆ ಚೈತನ್ಯ ಯೋಗದೇ ನಿರ್ಗುಣ ಅಷ್ಟಾಂಗವ, ಆ ಚೈತನ್ಯ ಕ್ರಿಯೆ ಅಳಿದುದೇ ಬ್ರಹ್ಮಾಂಡ. ಇವೇನು 8 ಅಲ್ಲಿ ಯಮನಿಯಮ ಆಸನ ಮೊದಲಾದ 8 ಯೋಗಗಳು ಏನು ಹೇಳ್ತಾವ? ಚೈತನ್ಯ ರೂಪವನ್ನೇ ಲಕ್ಷ್ಯ ಕೊಡ್ಬೇಕಂತ. ಚೈತನ್ಯ ಅಂದರೆ ನಮ್ಮ ಸ್ವರೂಪ. ನಾನು ಬ್ರಹ್ಮನಿದ್ದೇನೆ, ನಾನು ಆತ್ಮನಿದ್ದೇನೆ, ನಾನು ಪರಮಾತ್ಮನಿದ್ದೇನೆ, ನನಗೆ ಸಂಸಾರ ಇಲ್ಲ, ನನಗೆ ದುಃಖ ಇಲ್ಲ, ನಾ ಹುಟ್ಟಿಲ್ಲ, ನಾ ಸಾಯೋದಿಲ್ಲ, ದೇಹ ತೊಟ್ಟು ಬಂದದ, ಈ ದೇಹಕ್ಕೆ ಇವು ಯಾವ ತಪ್ಪಿದ್ದಲ್ಲ, ಇವ್ಯಾವ ತಪ್ತಾವೆ. ಎಲ್ಲಿವರೆಗೂ ದೇಹ ಅದ ಅಲ್ಲಿವರೆಗೂ ದುಃಖ ಇರವೆ, ಎಲ್ಲಿವರೆಗೂ ಸುಖ ಇರದೆ, ಅಲ್ಲಿವರೆಗೂ ವಿಕಾರ ಇರದೆ, ಅಲ್ಲಿವರೆಗೂ ರೋಗಾದಿಗಳಿರದೆ, ಅಲ್ಲಿವರೆಗೂ ಜನನ ಮರಣ ಅಂತ ಇರೋದಲ್ಲ. ಆದರೆ ಇಲ್ಲಿ ಏನು ತಿಳ್ಕೊ ನೀನಂದ್ರೆ, ಇವು ಯಾವ ನೀನಲ್ಲ, ಅಲ್ಲಲ್ಲ. ಹಾಗಾಗಿ ಜಡವನ್ನು ಕುರಿತು ಹೇಳುವುದಿಲ್ಲ, ದೇಹವನ್ನು ಕುರಿತು ಹೇಳಕೊಂಟಿಲ್ಲೇವು, ಬ್ರಹ್ಮನನ್ನು ಕುರಿತು ಹೇಳಕೊಂಟಾವ. ನಾವು ಜಪ ಮಾಡೋದು ಎದಕ್ಕೆ ಮಾಡಬೇಕು? ಸಂಸಾರಕ್ಕಾಗಿ ಜಪ ಮಾಡ್ಯಾರ ಯಾರನ್ನ? ಸಂಸಾರ ಮಾಡೋದಕ್ಕೋಸ್ಕರ ಯಾರನ್ನ ದೇವ್ರ ಹುಡುಗಿ ಹೋಗ್ಯಾರ? ಸಂಸಾರ ಮಾಡೋದಕ್ಕೋಸ್ಕರ ತೀರ್ಥಯಾತ್ರೆ ಮಾಡ್ಯಾರೇನು? ಇದು ಸಂಸಾರದ ಈ ಜಂಜಾಟ ದುಃಖ ಏನದ, ಎಲ್ಲ ದುಃಖವನ್ನು ಕಳೆಯುವಂತ ಎಲ್ಲೋ ಒಬ್ಬ ದೇವರಾನಂತ ಹೊಂಟಾರಿಲ್ಲ. ಅರ್ಥ ಏನು? ದೇವರ ಸಲುವಾಗಿ ಹೊಡಕತ್ತೀವಿನ ಈ ದೆವ್ವ ಸ್ವರೂಪವಾದ ಸಂಸಾರ ಸಲುವಾಗಿ ಯಾರು ಹೋಗಿಲ್ಲ. ಅಲ್ಲಿ ಏನಾದ್ರೂ ನನಗೆ ಲಾಭ ಆದಿತ್ತೇನು, ದೇವ್ರೇನು ನನಗೆ ಕರುಣಿಶಾನು ಅಂತ ಹೋಗ್ತೀವಲ್ಲ. ಅದರಂತೆ ಇಲ್ಲಿ ಕೂಡ ಚೈತನ್ಯ ರೂಪವಾದ ಕ್ರಿಯೆಯು ನಾಶವಾದ ಕೂಡಲೇ ಏನಾಗ್ತದ ಅಂದ್ರೆ ನಿನ್ನ ಸ್ವರೂಪ ಜ್ಞಾನ ಆಗ್ತದೆ. ಎಲ್ಲ ಕಡೆ ತಿರುಗಿ ಹೋಗಿ 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 ಬಂದು ಅದಾದ್ಮೇಲೆ ಕೇಳಿದ್ರು, ಹೆಂಗಾಯ್ತಪ್ಪ ಹೋಗಿದ್ದೆ? ಹೋಗುವಾಗ ಆರಾಮ್ ಓದಿವಿ, ಬರುವಾಗ ಏನಾಯ್ತು? ಭಾಳ ತ್ರಾಸ ಆಯ್ತಣ್ಣ. ನೀನು ಓದೋದು ದೇವ್ರ ಸಲುವಾಗಿ ಹೋಗಿದ್ದಿ, ದೇವರಲ್ಲಿ ಹೋದ್ಮೇಲೆ ಸುಖ ಆಗ್ಬೇಕಾಗಿತ್ತಿಲ್ಲ, ಮತ್ತೆ ತ್ರಾಸ ಯಾಕಾಯ್ತು ಅಂದ್ರೆ ಅವಾಗ ವಿಚಾರ ಮಾಡ್ತಾನ, ಹೌದಲ್ಲಪ್ಪ ನಾನು ದೇವ್ರ ಸಲುವಾಗಿ ಹೋಗಿನಿ, ನನಗೆ ದುಃಖ ಆಗ್ಯದಂದ್ರೆ ದೇವರು ಎಲ್ಲಾನು ಆನೋ ಇಲ್ಲೋ, ಇದ್ರೆ ಎಲ್ಲಾನ, ಹೇಗಾನ, ಯಾವ ರೂಪದಾಗಾನ ಅಂಥದ್ದು ವಿಚಾರ ಮಾಡುವಂಥ ಶಕ್ತಿ ಕೊಡ್ತದ. ಯಾವುದರಿಂದ? ಯಮನಿಯಮಾದಿಗಳು ಮಾಡೋದ್ರಿಂದ. ಹಾಗಾಗಿ ಇಲ್ಲಿ ಯಮ ಅಂದ್ರೆ ಏನು? ಮೊದಲೇದಂದ್ರೆ ತನು ಮಾನಸ ಇಂದ್ರಿಯ ಹಸು ಈ ಕಾಯಾದಿಗಳೆನಿಸಿ ತೋರ್ಪ ಅಖಿಳ ವಿಷಯದಳು ತನಗೆ ವಿರತಿ ಪುಟ್ಟಿದೊಡೆ ಅದೇ ಯಮವೆಂದು ಘನ ನಿತಂಬಿನಿ ನೀನು ತಿಳಿಯುವುದು ಹೇಳ್ಬಿಟ್ರು ಅವರು. ಏನು? ಶರೀರ ಅಂದ್ರೆ ನಮ್ಮ ಶರೀರ ಆವಿಲ್ಲ, ನಿಮ್ಮುವ ನಮ್ಮುವ ದೇಹ ಅಂತೀವಿ. ಈ ದೇಹಕ್ಕೆ ಇಂದ್ರಿಯ ಆವಿಲ್ಲ, ಜ್ಞಾನೇಂದ್ರ 5 ಕರ್ಮೇಂದ್ರ 5 ಆವಲ್ಲ ಇವು. ಮತ್ತೆ ಇದ್ರಾಗ ಮನಸ್ಸಾದ, ಮತ್ತೆ ಪ್ರಾಣ ಅದ,
ಚಿತ್ತ ಅದ, ಬುದ್ಧಿ ಅದ, ಇವೆಲ್ಲ ಅವಲ್ಲ. ದೇಹದಾಗ ಹೊರಗೆ ನೋಡಬೇಕಾಗಿಲ್ಲ. ನಮ್ಮ ದೇಹದಾಗ ಅವೆಲ್ಲವು ಇದ್ದು ಇವೆಲ್ಲ ಏನಪ್ಪ ಅಂದ್ರೆ ಅನಾತ್ಮ ವರ್ಗಗಳು. ಇವಕ್ಕ ಆತ್ಮನಂಗಿಲ್ಲ. ಆತ್ಮ ಅಂದ್ರೆ ಇದಕ್ಕ ಅರಿವಿರ್ತಿತ್ತು. ಇದು ಅನಾತ್ಮ ಅದ. ಇಲ್ಲಿ ನಮ್ಮ ಶಿಷ್ಯ ಒಳಗೆ ಬಂದದ. ಈಗ ಅಲ್ಲಿಂದ ಬರುವಾಗ ಒಂದಿಷ್ಟು ಶೇಂಗಾ ತಗೊಂಬಂದಾರ ಒಂದು ಚೀಲದಲ್ಲಿ. ಆ ದೇಹ ಒತ್ತುಕೊಂಡು ಬಂದದ್ದು ದೇಹ, ಹಿಡಿದದ್ದು ಕೈ, ನಡೆದದ್ದು ಕಾಲು. ಆದ್ರೆ ಆ ಚೀಲಕ್ಕಾದ್ರೂ ಕೇಳಿದ್ರೆ ಅದು ಏನಾದ ಅದು ಹೇಳಂಗಿಲ್ಲ. ದೇಹಕ್ಕಾದ್ರೂ ಏನ್ ತಂದಿ ಅಂತ ಕೇಳಿದ್ರೆ ದೇಹ ಹೇಳ್ತದೆ. ಆದ್ರೆ ಏನ್ ತಂದ್ರಪ್ಪ ಅಂದ್ರೆ ಶೇಂಗಾ ತಂದಿವಂತ ಹೇಳ್ತಿರಂದ್ಮೇಲೆ ಚೀಲದಂಗ ದೇಹ ಅದ. ಚೀಲ ನೀವು ಹೊತ್ಕೊಂಡ್ರಿ, ನಿಮ್ಮ ದೇಹವನ್ನ ಆತ್ಮ ಹೊತ್ಕೊಂಡ. ಚೀಲ ದೇಹದ ಮೇಲೆ ಹೊತ್ಕೊಂಡ್ರಿ, ನಿಮ್ಮ ದೇಹ ಹೊತ್ತದ್ದು ಯಾವುದು? ಆತ್ಮ. ಅಂದ್ರೆ ಆತ್ಮನಿಗೆ ಅರಿವಾದವಿನ ಚೀಲಕ್ಕೂ ಇಲ್ಲ, ದೇಹಕ್ಕೂ ಜ್ಞಾನ ಇಲ್ಲ. ನಿಮ್ಮ ಒಳಗ ಮನಸ್ಸಿಗೆ ಜ್ಞಾನ ಅದ. ಆ ಮನಸ್ಸಾದ್ರೂ ಕೂಡ ಆತ್ಮ ಏನಂದ್ರೆ ಮನಸ್ಸಿಗೆ ಸಾಕ್ಷಿ ಆದದ್ದೇನದ ಅದು ಆತ್ಮ. ಮನಸ್ಸು ಜಡ ಅದಲ್ಲ, ಅದಕ್ಕೇನು ಗೊತ್ತು? ಅದ್ರಾಗ ಅರಿವಾದಲ್ಲ. ಆ ಅರಿವಿನಿಂದ ಮನಸ್ಸನ್ನು ಸಾಧನ ಮಾಡಿಕೊಂಡು, ಈಗ ಭಜನೆ ಮಾಡ್ಬೇಕಾದ್ರೆ ಒಂದು ಶಬ್ದ ತಾಳ ಬಾರಿಸ್ಬೇಕು. ತಾಳದ ನಾದ ಬರ್ಬೇಕಾದ್ರೆ ಎರಡು ತಾಳವನ್ನ ಬಾರಿಸಿದಾಗ ಬರ್ತದೋ ಸುಮ್ಮನೆ ಬರ್ತದ? ಬಾರಿಸಿದಾಗನ ಬರೋದದು. ಅದರಂತೆ ಮನಸ್ಸಿಗೆ ಒಂದು ವಿಚಾರ ಬರಬೇಕಾದ್ರೆ ಆತ್ಮ ಬಡದಾಗ ಬರ್ತದ, ಅಲ್ಲಿವರೆಗೆ ಬರಂಗಿಲ್ಲ. ಹಾಗಾಗಿ ಇವೆಲ್ಲವೂ ಸಮೂಹವೆನಿಸಿ ಇವೆಲ್ಲ ಸಂತೆ ನೋಡಿವು, ದೇಹದ ಸಂತಿವು. ಇಷ್ಟೇ ಸಂತೆ ಅಲ್ಲ, ಇನ್ನು ಒಳಗೆ ಭಾಳ ಅವಲ್ಲ. ಮಲ, ಮೂತ್ರ, ಸಪ್ತ, ಧಾತು ಇವೆಲ್ಲ ದೊಡ್ಡ ಸಂತಿನೇ ಅದ. ಆ ಸಮೂಹವೆನಿಸಿ ತೋರುವ ಎಲ್ಲ ಅಖಿಳ ವಿಷಯ, ಎಲ್ಲ ವಿಷಯಗಳಿವು, ವಿಷಯಗಳಿಲ್ಲ. ಹಾಗಾಗಿ ಎಲ್ಲ ವಿಷಯಗಳ ಇವು ವಿಷಯಗಳು ಅಂದಮೇಲೆ ಅವೆಲ್ಲ ಒಂದು ದಿವಸ ನಾಶ ಆಗವು. ದೇಹ ಒಂದು ವಿಷಯ, ಹೆಂಗ ಮೈಕಾದ ಅದ್ರಂಗೆ ದೇಹ ಅದ. ಈ ಮೈಕು 1000 ವರ್ಷ ಹೆಂಗಿರ್ತದೇನು? ಇದೊಂದು 2 ವರ್ಷ 3 ವರ್ಷ ಕೆಟ್ಟೋಗ್ತದೆ. ಈ ದೇಹ ಒಂದು ವಿಷಯ, ಇದು ಎಷ್ಟು ವರ್ಷ ಇರ್ತದ? 60-70 ವರ್ಷ ಇರ್ತದೆ. ಇದು ನಾಶ ಆಗ್ತದೆ. ಆಗದ ಈ ದೇಹ ನಾಶ ಆದ ಮೇಲೆ ದೇಹಕ್ಕೆ ಸಂಬಂಧಪಟ್ಟಂತ ಇಂದ್ರಿಯಾದಿಗಳು ನಾಶ ಆಗ್ತವಿಲ್ಲ. ನಿನ್ನೆನೆ ಹೇಳಿನಿ, ಗಣಪತಿ ನೀರಾಗ ಹಾಕಿದ ಮೇಲೆ ಗಣಪತಿ ಸೊಂಡಿಲು, ಹೊಟ್ಟೆ ಎಲ್ಲ ನಾಶ ಆಗ್ಬಿಡ್ತಾವ ನೋಡ್ರಿ. ಗಣಪತಿ ಓದ್ನಿಲ್ಲ, ಅವನು ಸಂಬಂಧಪಟ್ಟ ಎಲ್ಲ ಇಲಿ, ವಾಹನ, ಹಸ್ತ ಎಲ್ಲ ಹೋಗಿಬಿಟ್ಟು. ಅದರಂತೆ ದೇಹ ನಷ್ಟ ಆಗದೆ, ಇದು ನಾಶ ಆಗದೆ, ಇದು ಶಾಶ್ವತವಲ್ಲ ಅಂತ ಯಾರಿಗೆ ವಿಚಾರ ಮಾಡ್ತಾರ, ಆ ವಿಚಾರ ಬಂತಿಲ್ಲ ಅವನು ಯಮ ಅನ್ನುವಂಥ ಸಾಧನೆ ಮಾಡಿದಂಗ. ಯಮ ಅಂದ್ರೆ ಬೇರೆ ಏನು ಮಾಡಂಗಿಲ್ಲ, ಆ ಯಮನಲ್ಲಿ ಹೋಗಬಾರ್ದು. ಯಮ ಅಂದ್ರೆ ಅಷ್ಟಾಂಗದಲ್ಲಿ ಮೊದಲನೇದ್ದು. ತನು ಮೊದಲಾದ ಇಂದ್ರಿಯಾದಿ ವಿಷಯಾದಿಗಳಲ್ಲಿ ತನಗೆ ವಿರತಿ ಹುಟ್ಟಿದರೆ, ಇದು ವೈರಾಗ್ಯ ಬರೋಕೆ ನಾನಲ್ಲಂತ ವೈರಾಗ್ಯ ಬಂತಿಲ್ಲ. ಅದಕ್ಕೆ ಯಮ ಎಂಬ ಅಂಗವನು ನೀನು ಮಾಡಿದಂಗೆ ತಿಳಿದ್ರೆ ಸಾಕು, ಮಾಡಿದಂಗಿಲ್ಲ. ಆ ಬ್ಯಾರೆ ಏನು ಮಾಡೋದಲ್ಲ. ಮತ್ತೆ ತಿಳಿಬೇಕಲ್ಲ, ಮೊದಲೇನು ಹೇಳ್ಯಾರ ಅದನ್ನೇ ಹೇಳ್ಯಾರ. ಇಲ್ಲೇನು ಏನು ಹೇಳಕತ್ತಾರ?
ಸುಜ್ಞಾನ ನಿಧಿ ಯೋಗದಲ್ಲಿ ಅದರ ಹೇಳಿದ್ರು, ನಿರ್ಗುಣ ಅಷ್ಟಾಂಗ ಯೋಗದಲ್ಲಿ ಅದನ್ನು ಹೇಳ್ತಾರೆ. ಯಾಕೆ ಅದನ್ನು ಹೇಳಬೇಕಂದ್ರೆ ಅದನ್ನು ಬಿಟ್ಟು ಬೇರೆ ಹೇಳಕ ಇನ್ನೊಂದು ಮಾರ್ಗ ಇಲ್ಲ. ಆತ್ಮಜ್ಞಾನದ ಅನುಭವ ಮಾಡಕ ಬೇರೆ ಏನೇನ ಮಾರ್ಗ ಇದ್ರೆ ಇನ್ನೊಂದು ಹೇಳ್ಬೋದಲ್ಲಪ್ಪ. ಬೇರೆ ಮಾರ್ಗ ಇಲ್ಲದು. ಇದು ರೈಲ್ವೆ ಮಾರ್ಗದಂಗೆ. ಎಲ್ಲಿ ತನ ನಾವು ಹೋಗ್ಲಿ, ಕಾಶಿಗೆ ಹೋಗ್ಲಿ, ಇನ್ನೂ ಬೇರೆ ಕಡೆ ಹೋಗಿ ಬರಲಿ, ಆ ಹಳಿ ತಪ್ಪಿ ಒಂದು ಚೂರು ಕಡೆಗೆ ಆಯ್ತಂದ್ರೆ ಅದು ಬಿದ್ದ ಹೋಗ್ತದೆ. ಹಳಿ ಮ್ಯಾಗನೆ ಹೋದ್ರೆ ಮಾತ್ರ ಎಷ್ಟನ ತಿರುಗಾಡಬ, ಅದಕ್ಕೇನಾಗೋದಿಲ್ಲ. ಅಂದ್ರೆ ರೈಲು ಒಂದು ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಹಳಿ ಮೇಲೆ ಹೋಗ್ಬೇಕು. ನಾವು ಇಲ್ಲಿಂದ ಈ ದೇಹ ಭಾವದಿಂದ ಪರಬ್ರಹ್ಮನಲ್ಲಿ ಹೋಗ್ಬೇಕಾಗಿತ್ತು, ಪರಮಾತ್ಮನಲ್ಲಿ ಹೋಗ್ಬೇಕಾಗಿದ್ರೆ ಇದು ಜ್ಞಾನ ಒಂದೇ ಮಾರ್ಗ. ಜ್ಞಾನ ಒಂದೇ ಮಾರ್ಗ. ಇದನ್ನ ಬಿಟ್ಟು ಏನಾದ್ರು ಸ್ವಲ್ಪ ಕಡಿಗಾದ್ವಿ, ಕರ್ಮ ಅಂತ ಹೋದ್ವಿ, ಮತ್ತೆ ಜನ್ಮ ಅಂತ ರೈಲಿಗೆ ಹೆಂಗೆ ಆಕ್ಸಿಡೆಂಟ್ ಆಗ್ತದ, ನಿನಗೂ ಕೂಡ ಅಪಾಯನ ಆಗ್ತದಂತ ಕಳಕಳೆಯನ್ನು ಇಟ್ಟುಕೊಂಡಂತ ಮಾತು ಹೇಳ್ತಾರೆ. ಇದು ಯಮ ಅಂತ. ಮತ್ತೆ ತನಗಲ್ಲದ ವಿಷಯದಳು ಉದಿಸಿದ ವಿರತಿ ಕೇಳ ಮನದಲ್ಲಿ ನಿಶ್ಚಲ ಅದು ದೃಢಮಾಗಿ ಮುನಿಜರರ ಒಲೆಮೆಯ ನಿಯಮವೆನಿಪದು ಎಂದು ವನಿತೆ ಮೈತ್ರಿ ನೀನು ಅವಧರಿಪದು ಅಂದ್ರು. ಈಗೇನು ಯಮದಲ್ಲಿ ಹೇಳಲ್ಪಟ್ರಲ್ಲ, ದೇಹಾದಿಗಳಲ್ಲಿ ವಿಷಯಾದಿಗಳಲ್ಲಿ, ಇವು ನೀನೇನಂದ್ರೆ ಅಲ್ಲ ಅಂತ ಮಹಾತ್ಮನ ಎಷ್ಟು ಸಲ ಹೇಳ್ಬೇಕು. ಯಾಕಲ್ಲ ಪಂಚಮಹಾಭೂತದಿಂದ ಹುಟ್ಟೆವು. ಪಂಚಮಹಾಭೂತದಿಂದ ಹುಟ್ಟವಂದ್ಮೇಲೆ ಪಂಚಮಹಾಭೂತದಲ್ಲೆಲ್ಲ ಯಾಗ್ತವ. ಮಣ್ಣಿನಲ್ಲಿ ಹುಟ್ಟದ ಗಣಪತಿ ಅಂದ್ರೆ ಮಣ್ಣಿನಾಗ ಹೋಗ್ತಾನಿಲ್ಲ ಅವನು. ಮತ್ತೆ ಬಂಗಾರದಾಗ ಸಾಮಾನು ಹುಟ್ಟ್ಯಾವಂದ್ರೆ ಬಂಗಾರದಾಗ ಹೋಗ್ತವಿಲ್ಲ. ಮತ್ತೆ ಪಂಚಮಹಾಭೂತದ ಹುಟ್ಟದ ಶರೀರ ಅಂದ್ರೆ ಪಂಚಮಹಾಭೂತದಲ್ಲಿ ಹೋಗ್ತದ, ಬೇರೆ ಕಡೆ ಎಲ್ಲಿ ಹೋಗ್ಬೇಕದು. ಯಾಕಂದ್ರೆ ಕಾರ್ಯ ಕಾರಣದಲ್ಲಿ ನಷ್ಟ ಆಗ್ಬೇಕಂತ ನೇಮ. ಕಾರ್ಯ ಕಾರಣದಲ್ಲೇ. ಕೊಡ ಕಾರ್ಯ ಆಗಿದಿಲ್ಲ, ಕೊಡ ಆಗ್ಲಕ್ಕ ಕಾರಣ ಏನು? ಮಣ್ಣು. ಕೊಡ ಹೊಡೆದ್ಮೇಲೆ ಎಲ್ಲಿ ಹೋಯ್ತದ? ಮಣ್ಣಿನಾಗ ಹೋಯ್ತಲ್ಲ. ಬಂಗಾರದಾಗ ತಾಳಿ ಮುತ್ತು ಚೈನ್ ಆಗ್ಯಾವಲ್ಲ, ಅವು ಕರಿದಾಗ ಎಲ್ಲಿ ಹೋದವು? ಬಂಗಾರದಾಗ ಹೋದ್ವಲ್ಲ. ಅದು ಇಡೀ ಜಗತ್ತು ಎದರಲ್ಲೇ ಹುಟ್ಟ್ಯದಪ್ಪ, ನಾವೊಬ್ಬರೇ ಅಲ್ಲ, ಇಡೀ ಜಗತ್ತೇ ಪಂಚಮಹಾಭೂತದಿಂದ ಹುಟ್ಟಿವಿಲ್ಲ. ಮತ್ತೆ ಪಂಚಮಹಾಭೂತದಿಂದ ಹುಟ್ಟಿ ಕಾರ್ಯರೂಪಾಗಿ ತೋರ್ತದೆ ಈ ಜಗತ್ತು, ಈ ವಿಷಯ, ಈ ದೇಹ, ಈ ದೇಹಕ್ಕೆ ಸಂಬಂಧಪಟ್ಟಂತ ಸಂಸಾರದ ಸಂಬಂಧ, ಜನನ ಮರಣ, ತಂದೆ ತಾಯಿ, ಮಗ ಮಗಳು, ಬಂಧು ಬಳಗ, ಇವೆಲ್ಲರೂ ಎಲ್ಲಿಲ್ಲ ಯಾತಾರಪ್ಪ. ಇವು ಕಾರ್ಯವಾದವೆಲ್ಲ ಕಾರಣವಾದ ಭೂತಗಳೆಲ್ಲ ಯಾಗ್ತಾವ ಅಂತ ತಿಳ್ಕೊಂಡ ಮೇಲೆ ಇದು ಆ ತಿಳ್ಕೊಂಡದು ಮತ್ತೆ ಎಂದಿಗೂ ನಮಗೂ ಅದ್ರಾಗ ಸಂಶಯ ಬರಬಾರ್ದು ನೋಡಿ. ಪಕ್ಕ ಆಗ್ಬೇಕದು. ಪಕ್ಕ ಆಯ್ತಿಲ್ಲ, ಅದೇ ನಿಯಮ, ಏನ್ ಬ್ಯಾರೆ ಏನಿಲ್ಲ, ಅದೇ ನಿಯಮ. ಅಂದ್ರೆ ನಿಯಮವನ್ನ ಪಾಲನೆ ಮಾಡಕತ್ತಾರಂತ ಅರ್ಥ. ಅನ್ನಂಗಿಲ್ಲ ಯಾವುದಾದ್ರೂ ನಿಯಮ ಹೇಳಿದ್ರಂದ್ರೆ ಬಿಡಲಾರ್ದಂಗೆ ಮಾಡ್ತಿದ್ರೆ, ಇಲ್ಲಪ್ಪ ನಾವು ಹೇಳಿದ ನಿಯಮವನ್ನ ಪಾಲನೆ ಮಾಡ್ತಾರಂದ್ರೆ ಮುಂದಕ್ಕೆ ಹೋಗ್ತಾನಂತ ಅರ್ಥ. ಬೆಟ್ಟರಂದ್ರೆ ಏನು? ಹಾಳಾಗ್ತಾರಂತ ಅರ್ಥ. ಅದಕ್ಕಾಗಿ ಮಹಾತ್ಮರು ಕಳಕಳಿಯಿಂದ ಹೇಳಕತ್ತಾರ, ಇದು ಯಮ ನಿಯಮ ನಿರ್ಗುಣ ಅಷ್ಟಾಂಗನ ಹೇಗೆ ಅಂದ್ರೆ ಇಷ್ಟೇ ನೋಡ್ ಮೈತ್ರಂದ. ಇವೆಲ್ಲ ಅನಿತ್ಯ ಅಂತ ವೈರಾಗ್ಯ ತಾಳಿದ ಮೇಲೆ ಅದು ಭದ್ರವಾಗಿ ನಿಂತಿತ್ತು ಅಂದ್ರೆ ಅದೇ ನಿಯಮ. ಬ್ಯಾರೆ ಏನ್ ಮಾಡ್ತಿದ್ದಿಲ್ಲಿ?
ಯಾಕ ಇದನ್ನ ಒತ್ತಿ ಒತ್ತಿ ಹೇಳ್ತಾರ? ಅಲ್ಲಿ ಹೇಳಿದ್ದು ತಿಳಿಲಿಲ್ಲ ಅಂದ್ರೆ ಈ ರೀತಿ ಹೇಳಿದ್ರೆ ತಿಳಿದು ಉದ್ಧಾರ ಆಗಲಂತ. ಈ ರೀತಿ ಯಾವ್ದು ತಿಳ್ಕೊ. ಇವು ಯಾಕಂದ್ರೆ ಮಹಾತ್ಮರ ನಿಷ್ಠೂರವಾದ ವಾಕ್ಯವು. ವೇದ ಅಂತಂದ್ರೇನು? ನಿಷ್ಠೂರ ವಾಕ್ಯ. ಸಾಮಾನ್ಯ ಜನರಿಗೆ ಹೇಳಿದ್ನಲ್ಲ, ಮೊದಲೇ 3 ಮಾತು ಹೇಳಿನಿ. ವೇದಾಂತದಲ್ಲಿ, ಶ್ರುತಿವಾಕ್ಯದಲ್ಲಿ, ಗುರುವಿನ ಉಪದೇಶದಲ್ಲಿ ಯಾರಿಗೆ ವಿಶ್ವಾಸ ಇಲ್ಲ ಅವರಿಗೆ ಹೇಳಕ್ ಹೋಗಬಾರ್ದು. ಅವರಿಗೆಲ್ಲ ಈ ಮಾರ್ಗ ಇದೇ ಅಂತ ಇವು 4ರಲ್ಲಿ ಯಾರಿಗಿದೆ ಅವರಿಗೆ ಮಾತ್ರ ಈ ಕೆಲಸ ಆಗ್ತದೆ. ತಾತನವ್ರು ಹೇಳ್ತದೆ, ನಿಮ್ಗೆ ಗೊತ್ತಿರಬೇಕು, ನಿಜವಾದ ಮಾತರಿಗೆ ನಿಷ್ಠೂರ ಭಿಕ್ಷೆ ಅಂತಿದ್ದೊಬ್ಬ. ಅವ್ರು ಯಾರು? ಒಬ್ಬ ಸಾಮಾನ್ಯ ಯೋಗಿ. ಆದರೆ ಆತನ ಕಾಯಕ ಭಿಕ್ಷಾಂದೇಹಿ. ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡಿ ಜೀವನ ಮಾಡುವಂತ ಕಲೆ ಅವ್ರದ್ದು. ಯಾರ್ದು ಕದ್ದು ತಿನ್ನೋದು ಇದು ಯಾವುದಿಲ್ಲ. ಇನ್ನೊಬ್ಬರು ಬೇಡಿ ಅದು ತಿನ್ನೋದು. ಆದರೆ ಏನಾದರೂ ಒಂದು ಮಾತು ಹೇಳಬೇಕಲ್ಲ. ಈ ಕೆಲವು ಜನರು ಬಂದು ಕೇಳ್ತಾರೆ, ನೀನು ರಾಜ ಇದ್ದಂಗದ, ನಿನ್ನ ಮನೆ ದೇವೇಂದ್ರನಂಗಾಗಲಿ, ಅಷ್ಟ ಯಾವುದೋ ಭೋಗ, ಕೈಲಾಸ ಭೋಗ ಆಗಲಿ, ದೇವಲೋಕದ ಭೋಗ ಸಿಗಲಿ, ನಿನಗೆ ಮನೆಗ ಮಕ್ಕಳು ಮೊಮ್ಮಕ್ಕಳು ಹೆಚ್ಚಾಗಲಿ, ದೇವೇಂದ್ರ ಇದ್ದಂಗೆ, ದಾನಸೂರ ಕರ್ಣ ಇದ್ದಂಗಿದ್ದೆ ಅಂತ ಭಿಕ್ಷಾಂದೆ ಅಂತಾರ. ಅವ್ರು ಮನೆಗೆ ಬಂದ್ರೆ ಅನ್ನಂಗಿಲ್ಲ. ಅಲ್ಲ, ಇವನೈತಿ ಇವರಿಗೆ, ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಇಷ್ಟೆಲ್ಲ ಆಶೀರ್ವಾದ ಮಾಡೋ ಶಕ್ತಿ ಆದಂದ್ರೆ ತಾವ್ಯಾಕೆ ಬೇಡ್ಕೊಂಡು ತಿಂತಾರಂತ. ಅಂದ್ರೆ ಏನು ಇವು ಅಂದ್ರೆ ಸುಮ್ಮನೆ ಬದುಕುವಕ್ಕಾಗಿ ಹೇಳೋ ಮಾತು. ತಮ್ಮ ಉಪಜೀವನಕ್ಕಾಗಿ ಕೊಂಡಾಡ್ತಾರಲ್ಲ, ಹಂಗ ಜ್ಞಾನಿಗಳು ಯಾವತ್ತು ಯಾರನ್ನ ಕೊಂಡಾಡಿ ಬದುಕುವ ಪ್ರಯತ್ನ ಮಾಡಂಗಿಲ್ಲ. ನೀನು ದೊಡ್ಡದಿದ್ದಿ, ದೊಡ್ಡ ಮನುಷ್ಯಿದ್ದಿ, ಅಂಥವನಿದ್ದಿ, ಇಂಥವನಿದ್ದೆ ಅಂತ ಕೊಂಡಾಡಿ ತಮ್ಮ ಕೆಲಸವನ್ನು ಎಂದೂ ಮಾಡ್ಕೋದಿಲ್ಲ. ಇಷ್ಟು ಮಾತು ತಿಳ್ಕೋಬೇಕು. ಯಾರು ನಿಜವಾದವರು ಅವ್ರು ಯಾಕಂಗಂತಾರ? ಏನನ್ನ ಕೊಂಡಾಡಿದ್ರೆ ಸ್ವಲ್ಪ ಜಾಸ್ತಿ ಶಾಲೆ ಜೋಳ ಹಾಕಿ ಜಾಸ್ತಿ ಒಂದು 50 ರೂಪಾಯಿ ಹೆಚ್ಚಿಗೆ ಕೊಡ್ತಾರಂತ ಕೊಂಡಾಡ್ತಾರಿಲ್ಲ ಅವರು. ಆದ್ರಂಗೆ ಆತ ಕೊಂಡಾಡ್ತಾನೇನು? ಕೊಂಡಾಡೋದಿಲ್ಲ. ಅಂಥ ಒಬ್ಬ ಯೋಗಿ ಒಂದೂರಲ್ಲಿ ಯಾರ ಮನೆಗೆ ಭಿಕ್ಷಕ್ಕೆ ಹೋದ್ರು ಕೂಡ ಮೊದಲು ನಿಜವಾದ ಮಾತಿಗೆ ನಿಷ್ಠೂರ ಭಿಕ್ಷೆಯನ್ನನು ಭಿಕ್ಷಾಂದೇಹಿ ಅಂತಿದ್ದ. ಎಲ್ಲೇನೋ ಹೋಗ್ಲಿ, ಈ ಮನೆ ನೀಡಿದ್ರಿಲ್ಲ, ಮುಂದಿನ ಮನೆಗೆ ಹೋದ್ ನಾನು ಮತ್ತೆ ನಿಜವಾದ ಮಾತನಾಡಿದರೆ ನಿಷ್ಠೂರ ಭಿಕ್ಷೆ ಭಿಕ್ಷಾಂದೇಹಿ ಅಂತಿದ್ದ. ಈ ಮಾತು ಹೇಳಿ ಭಿಕ್ಷೆ ಬಿಡ್ತದ. ಎಲ್ಲರೂ ಮತ್ತೆ ತಿಳಿದವ್ರು ಇರ್ತಾರೇನು, ಪಾಪ ಏನು ಅಂತಾನಂತೇಳಿ ನೀಡಿ ಕಳಿಸೋರು, ಕೆಲವು ಮುಂದಕ್ಕೆ ಹೋಗೋನರು, ಕೆಲವು ನಾಳೆ ಬಾ ಅಂತ ಹೇಳೋರು, ನಾನಾ ರೀತಿ ಇರ್ತವೆ ಜಗತ್ತಿನಲ್ಲಿ. ಅದ್ರಂಗ ಆ ಊರಲ್ಲಿ ಇತ್ತು. ಪ್ರತಿದಿನ ಪ್ರಕಾರ ನೀಡಿದ್ರೆ ನೀಡಿಸಂತಿದ್ದ, ಮುಂದೆ ಹೋಗ್ತಿದ್ದ, ನಾಳೆ ಬಾ ಅಂದ್ರೆ ನಾಳೆ ಓದ್ತಿದ್ದ, ಬಿಡ್ತಿದ್ದ, ತನ್ನ ಪಾಡಿ ತಾನು ಮಾಡ್ತಿದ್ದ. ಒಂದು ಮನೆಗೆ ಅಚಾನಕ್ ಅವತ್ತ ಹೋದ. ಆ ಮನೆ ಮುಂದೆ ಒಬ್ಬ ವಯಸ್ಸಿನ ಹೆಣ್ಮಳು ಕುಂತಿದ್ಲು, ಪಡಸಾಲೆ ಕುಂತಿದ್ಲು. ಈತ ಪ್ರತಿದಿನ ಪ್ರತಿ ಮನೆಗೆ ಆತನೊಂದು ಶ್ಲೋಕ, ಅದು ನಿಜವಾದ ಮಾತನಾಡಿದರೆ ನಿಷ್ಠೂರ ಭಿಕ್ಷೆ ಭಿಕ್ಷಾಂದೇಹಿ ಅಂದ. ಅಲ್ಲಿ ಹೆಣ್ಮಗಳು ಅಂದ್ಲು, ಯಜಮಾನ ಏನ ಅಂದೆಲ್ಲ ಇನ್ನೊಂದ್ಸಲ ಅನ್ನೋದ್ಲಕ್ಕೆ. ಅಲ್ಲಮ್ಮ, ನಿಜವಾದ ಮಾತನಾಡಿದರೆ ನಿಷ್ಠೂರ ಭಿಕ್ಷೆ ಅಂತ ಹೇಳಿನಿ, ನಾನೇನ್ ತಪ್ಪು ಹೇಳಿನಂದ. ನೀನು ಇದೇ ಪ್ರಕಾರ ಎಷ್ಟು ಜನಕ್ಕೆ ಮೋಸ ಮಾಡಿದ್ದು ಇಲ್ಲಿವರೆಗೆ ಅನ್ಲಕ್ಕೆ. ಇಲ್ಲ ತಾಯಿ, ನಾನೇನಂತ ಮೋಸ ಮಾಡಿನಂದ. ಇಲ್ಲಿಲ್ಲ, ಜಗತ್ತಿನಲ್ಲಿ ಸುಳ್ಳು ಮಾತನಾಡಿದರೆ ನಿಷ್ಠೂರ ಆಗ್ತಾರೆ, ಒಪ್ತೀನಿ.
ಸುಳ್ಳು ಹೇಳಿದ್ರೆ ನಿಷ್ಠುರ ಆಗ್ತಾರೆ. ಮಾತು ಒಪ್ಪದದು. ನಿಜವಾದ ಸತ್ಯವಾದ ಮಾತು ಹೇಳಿದ್ರೆ ಮತ್ತೆ ಜನ ನಿಷ್ಠುರಾತರಂತ ಹೇಳ್ತದಲ್ಲ, ನೀ ಎಷ್ಟು ಜನರಿಗೆ ಮೋಸ ಮಾಡ್ತಿದ್ದಿ, ಎಲ್ಲಿ ಕಲ್ತದ್ದಿ, ಯಾರು ಹೇಳಿದ್ರು ನಿನಗ ಅಂತ ಕೇಳಕ್ಕೆ ಪ್ರಾರಂಭ ಮಾಡಿದ್ಲು. ಆಕೆ ಹೇಳ್ದ, ಇಲ್ಲ ತಾಯಿ, ನಿನ್ನ ಮನಸ್ಸಿಗೆ ಬಂದರೆ ನೀಡು, ಇಲ್ಲ ಅಂದರೆ ಇಲ್ಲನು ಮುಂದಿನ ಮನೆಗೆ ಹೋಗ್ತೀನಿ. ನೀನು ಎಷ್ಟೇ ಕೇಳಿದ್ರು ಕೂಡ ನಾ ಹೇಳೋದಷ್ಟೇ ನಿಜವಾದ ಮಾತಿಗೆ ನಿಷ್ಠೂರ ಭಿಕ್ಷೆ. ನೀನು ಹಂಗನಂಗಿಲ್ಲನು ನಾನು ನೀಡ್ತೀನಲ್ಲಕ್ಕೆ. ಇದೊಂದ್ಸಲ ಅಂದಿನ ಇಲ್ಲಿವರೆಗೂ ಮುಂದೆ ಅನ್ನಂಗಿಲ್ಲ ಅಂದ್ರೆ ನೀಡ್ತೀನಿ, ತಪ್ಪಾಗ್ತದ ನಿನ್ನ ಮಾತನ್ನು. ಇಲ್ಲಮ್ಮ ಅಷ್ಟೆಲ್ಲ ಯಾಕೆ ನಿನಗೆ ಯಾಕೆ ಬೇಕು, ನೀಡಿದ್ರೆ ನೀಡು, ಇಲ್ಲ ಮುಂದೆ ಹೋಗೋಣ ಹೋಗ್ಬಿಡ್ತೀನಲ್ಲ ಅಂದ. ಎಲ್ಲೆಲ್ಲ ಹೇಳೇ ಹೋಗ್ಬೇಕಂದಕ್ಕೆ. ಯಾಕಂದ್ರೆ ಆಕೆ ಬಹಳ ಚತುರಮತಿ ಇದ್ಲು. ಬ್ರಾಹ್ಮಣರಿದ್ದವರು, ಬ್ರಾಹ್ಮಣ ಹೆಣ್ಮಗಳು. ಬ್ರಾಹ್ಮಣರನ್ನ ಮೊದಲೇ ತಿಳುವಳಿಕೆ ವಿಚಾರ ಇದ್ದವ್ರು ನೋಡೋರು, ಶಬ್ದ ವಿಚಾರ ಮಾಡೋರು. ಅವಾಗ ಏನಮ್ಮ ಕೊನೆ ಮಾತು ಇದೆ ಏನಂದ. ಕೊನೆ ಮಾತು ಇದೆ ನೋಡನ್ಲಕ್ಕೆ, ನೀನು ಹೇಳಬೇಕು. ಎಷ್ಟು ಸಲ ಹೇಳಿ ಬೋಳಿ, ಬೇಕಿದ್ರೆ ನೀಡು, ಸಾಕಾದ್ರೆ ಬಿಡು ಅಂದ. ಮುಂದ್ಕೊಂಡ ಬೋಳಿ ಅಂದ. ಆಕೆ ತಲೆ ಮೇಲೆ ಸೆರಗ ಹಾಕಿದ್ಲು, ಗಂಡ ಸತ್ತಿದ್ದ ವಿಧವೆ ಆಗಿದ್ಲು. ಬ್ರಾಹ್ಮಣರಾಗ ತಲೆ ಬೋಳಿಸಿರ್ತಾರಲ್ಲ, ತಲೆ ಬೋಳಿಸ್ತಾರ, ಪದ್ಧತಿ ವಿಧಿಗಳು. ಆಮೇಲೆ ಹರ್ಸರು ಬಡ್ಸ ಎದ್ದು ಬಿಟ್ಲು, ನನಗೆ ಬೋಳೆ ಅಂತೇನ ಮಗನೇ ಅಂದ್ಲಕ್ಕೆ. ನನಗೆ ಬೋಳೆ ಅಂತೇನೆ ನೀನು. ಅಷ್ಟರೊಳಗೆ ಸೆರಗಿ ಕೆಳಗೆ ಬಿತ್ತದ. ಅಲ್ಲಮ್ಮ ಇಷ್ಟು ಯಾಕೆ ಸಿಟ್ಟಿಗೆ ಎದ್ದಿ ನೀನಂದ. ಏನಂದೆ ನನಗ, ಬೋಳೆ ಅಂತಿದ್ದಿ. ನಾ ಬೋಳೇನಂದ. ನಿನ್ನ ತಲೆ ಮುಟ್ಟಿಕೊಂಡು ನೋಡಮ್ಮ ನೀನಂದ. ತಲೆ ಕೂದಲ ಅವನು ನನಗೆ ಇಲ್ಲಲ್ಲ, ತಲೆ ಬೋಳಿಸಲಿಲ್ಲ. ಅದು ಇದ್ದ ಮಾತು ಇದ್ದಂಗೆ ಹೇಳಿದ್ರೆ ಮತ್ತೆ ನೀನು ಸಿಟ್ಟು ಬಂತಿಲ್ಲಮ್ಮ, ಬಂತ ಇಲ್ಲೀಗ. ಅದಕ್ಕೆ ನಾನು ಮೊದಲೇ ಹೇಳಿದೆ, ನಿಜವಾದ ಮಾತಾಡಿದ ನಿಷ್ಠುರ ಭಿಕ್ಷೆ. ಅದಕ್ಕೆ ಕೇಳಬೇಡ ನೀನು ಅಂತ ಹೇಳಿದ ಕೇಳಲ್ಲ, ಅದಕ್ಕೆ ಇದ್ದಕ್ಕಿದ್ದಂಗೆ ಹೇಳಿ ನೋಡು ಈಗೇನು ಮಾಡ್ತಂದು. ಇದಕ್ಕೆ ಒಪ್ತದ್ದು ಇಲ್ಲ ಅಂತ ಕೇಳಿದೆ. ಆವಾಗ ಆಕೆಗೆ ವಿಚಾರ ಬಂತು ನೋಡು, ಹೌದಲ್ಲ ಪಾಪ ಆತ ಏನು ಹೇಳ ನನಗೆ, ಇದ್ದದ್ದೇ ಹೇಳೋಣ. ನನ್ನ ತಲೆ ಬೋಳಿಸಂಡೀನಿ, ನನ್ನ ಗಂಡ ಸತ್ತಾನ. ನನಗೆ ಇದ್ದದ್ದೇ ಹೇಳಿದ್ರು ಕೂಡ ನನಗೆ ಎದೆ ಮೇಲೆ ಒದ್ದಂಗಾಗಿ ನಿಷ್ಠುರ ಆಯ್ದನಲ್ಲ ಅದನ್ನ ಮೇಲೆ ಅಂತ ಆವಾಗ ಒಪ್ಪಿಕೊಂಡ್ಲು. ನಂತರ ಆಕೆ ಬ್ರಾಹ್ಮಣ ಯುವತಿ ಆತನಿಗೆ ಭಿಕ್ಷೆ ನೀಡಲಿಲ್ಲ. ಆತನನ್ನ ಉಪಚರಿಸಿ ಆತನಿಗೆ ಎಲ್ಲ ಉಪಚಾರವನ್ನು ಮಾಡಿ, ಇದರ ಇಲ್ಲಿವರೆಗೂ ನನ್ನ ಬಾಹ್ಯದ ತಲೆಯ ಬಗ್ಗೆ ಹೇಳಿದಪ್ಪ, ಬಾಹ್ಯದ ಬಗ್ಗೆ ಹೇಳಿದೆ, ಇನ್ನು ಒಳಗಿಂದ ಏನಾನ ಇದ್ರೆ ಹೇಳು ಅನ್ಲಕ್ಕೆ. ಆವಾಗ ಆ ಯತಿ ಏನು ಮಾಡಿದಂದ್ರೆ ಆಕೆಗೆ ಆತ್ಮಜ್ಞಾನದ ಅರಿವನ್ನು ಇಟ್ಟ. ತಲೆ ಹೆಂಗ ನಿನಗೆ ಬೋಳಾಗ್ತದ, ದೇಹ ಕೂಡ ಇದು ಒಂದ್ ದಿವಸ ಬೋಳಾಗ್ತದ. ನಾವು ತಲೆ ಬೋಳಾಗೋದಿಲ್ಲ, ತಲೆ ಬೋಳಾದ್ರೆ ಇಷ್ಟು ಕತೆ ಆಗ್ಯದ. ಒಂದ್ ದಿವಸ ದೇಹನೇ ಬೋಳಾಗೋತದ, ಇರಂಗಿಲ್ಲ ಇದು. ಯಾಕಿರಬಾರ್ದು ಅಂತ ಹಲವು ಪ್ರಶ್ನೆಗಳು ಪ್ರಾರಂಭ ಆದಾಗ ಆತ ಏನು ಮಾಡಿದ, ಇಡೀ ವೇದಾಂತದ ಸಾರವನ್ನ ಆ ಬ್ರಾಹ್ಮಣ ಯುವತಿಗೆ ಬೋಧ ಮಾಡಿ ತನ್ನ ಆತ್ಮ ಸಾಕ್ಷಾತ್ಕಾರ ನಿಜ ಏನದ, ನಿನ್ನ ಒಳಗ ಬ್ರಹ್ಮ ಅದ, ಆತ್ಮ ಅದ, ಅದು ನೀನಿದ್ದಿ. ಈ ಮಂಡಾದ ಬೋಳಾದ ನಾಶವಾಗುವಂತ ದೇಹ ನೀನಲ್ಲ, ತಲೆ ನೀನಲ್ಲ, ಕೂದಲು ಕೂಡ ನೀನಲ್ಲ. ನೀನು ಯಾವಾಗಲೂ ಅಮಂಗಲೆ ಅಲ್ಲ, ಸುಮಂಗಲೆ ಆಗಿರುವಂತ ಸಾಧ್ವೇ ನೀನಿದ್ದಿ. ಲೋಕದೃಷ್ಟಿಯಿಂದ ನೀನು ವಿಧಿವೆ ವಿನಃ ಆತ್ಮದೃಷ್ಟಿಯಿಂದ ಸಾವಿಲ್ಲದವಳು ನೀನು, ಎಂದಿಗೂ ಸಾಯುವಳಲ್ಲ ಅಂತ ಆ ತತ್ವನಿಷ್ಠ
ಆಕೆಯ ಒಂದು ವಿಚಾರದ ಮಾತಿಗಾಗಿ ಆತ್ಮಜ್ಞಾನವನ್ನೇ ಪಡ್ಕೊಂಡ್ಲು. ಆತ್ಮಜ್ಞಾನ ಆಗೋಯ್ತು. ಹಾಗಾಗಿ ಮಹಾತ್ಮರು ಏನು ಹೇಳ್ತಾರಂದ್ರೆ, ಆವಾಗ ಏನಾದರೂ ಕೂಡ ನೀನು ವಾದ ತರ್ಕವನ್ನು ನೀವು ಮಾಡಬೇಕಾಗಿದ್ರೆ ಯಾರ ಜೊತೆ ಮಾಡು ಅಂದರೆ ಬಲ್ಲವರ ಜೊತೆ ಮಾಡಂದ್ರು ಅವರು. ವಾದ ಮಾಡಬೇಕಾಯಿತು, ತರ್ಕ ಮಾಡಬೇಕಾಯಿತು, ಬಲ್ಲವರ ಜೊತೆ ಮಾಡು. ಆದರೆ ಹೇಗೆ ಮಾಡು ಅಂದರೆ ವಿನಯ ವಿನಮ್ರತೆಯಿಂದ, ಸಾವಧಾನದಿಂದ, ಹೌದು ಅಲ್ಲೋ ಅನ್ನುವಂಥ ಮನೋಗತವನ್ನು ಅರ್ಥ ಮಾಡಿಕೊಂಡು, ಬಲ್ಲವರ ಸಂಘ ಅದು ಹೆಜ್ಜೆಯನ್ನು ಸವದಂತೆ, ದುರ್ಜನರ ಸಂಘ ಬಚ್ಚರ ರೊಜ್ಜೆಯಂತೆ ಸರ್ವಜ್ಞ. ಅದಕ್ಕೆ ನಾವೇನು ಮಾಡಬೇಕಾಗ್ಯದ, ಎಲ್ಲೇ ಇರಲಿ 4 ಜನ ಸಜ್ಜನರ ಸಂಘದಾಗಿರಬೇಕು, ಒಳ್ಳೆಯವರ ಸಂಘ. ದುರ್ಜನರ ಸಂಘವನ್ನು ಎಂದೂ ಮಾಡಬಾರದು ಅಂತ. ದುರ್ಜನರು ಯಾರು, ಸಜ್ಜನರು ಯಾರು ಅಂದ್ರೆ, ಈ ಸಂಸಾರದಲ್ಲಿ ಎಷ್ಟೇ ಒಳ್ಳೆಯವರಾಗಿ ನಾಶ ಆಗುವಂತ ದೇಹ ಇಂದ್ರಾದಿಗಳೇ ನಾನಂತ ಯಾರು ನಂಬಿ ವಿಶ್ವಾಸ ಮಾಡಿ ತಿಳ್ಕೊಂಡಾರ ಅವರೆಲ್ಲ ದುರ್ಜನರೇ. ಸಜ್ಜನರು ಯಾರು ಅಂದ್ರೆ, ತಮ್ಮ ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು, ಇದು ಹುಟ್ಟಿದ ದೇಹ ಒಂದು ದಿನ ಮತ್ತೆ ಹೋಗದೆ, ಯಾಕೆ ಹೋಗ್ತದ, ಇದು ಹುಟ್ಟದ ಅದಕ್ಕೆ ಸಾಯ್ತದ. ನಾವು ಹುಟ್ಟುವಾಗ ಬಹಳ ಸಂತೋಷ ಪಡ್ತೀವಿ, ಸಾಯುವಾಗ ದುಃಖ ಪಡ್ತೀವಿ. ಅದು ನಿಯಮ, ಇಡೀ ಜಗತ್ತಿನ ನಿಯಮ ಅದ. ಯದೃಶ್ಯಂ ತನ್ನಷ್ಟಂ. ಜಗತ್ತಿನ ನಿಯಮ ನಮಗೊಂದೇ ಮಾಡಿಲ್ಲ ಭಗವಂತ. ಜಗತ್ತಿನಲ್ಲಿ ಒಂದು ಹುಲ್ಲು ಕಡ್ಡಿ ಹುಟ್ಟ್ಯದ ಅಂದ್ರೆ ಕೂಡ, ದೊಡ್ಡ ಆಲದ ಮರ ಕೂಡ ಬೆಳೆದ ಅಂದ್ರೆ ಕೂಡ, ಹುಲ್ಲು ಕಡ್ಡಿನೂ ಕೂಡ ನಷ್ಟ ಆಗ್ಬೇಕು, ಆಲದ ಮರದ ಕೂಡ ನಾಶ ಆಗ್ಬೇಕು. ಮತ್ತೆ ಇಡೀ ಯಾವ ಸೃಷ್ಟಿಯಲ್ಲಿರುವಂಥ ಪರ್ವತಗಳೇ ನಾಶ ಆಗಿ ಅಂದಮೇಲೆ ನಮ್ಮ ಇಷ್ಟು 8 ಗೇಣಿನ ಶರೀರ ಯಾವಾಗಲೂ ಇರಬೇಕಂತ ಪ್ರಯತ್ನ ಮಾಡ್ತೀವಲ್ಲ, ಇರ್ತದೇನ? ಇರೋದಿಲ್ಲ. ಆದರೆ ಒಂದೇನದ, ಇದು ನಮ್ಮ ಆತ್ಮಜ್ಞಾನದ ಕಲ್ಯಾಣವನ್ನು ಮಾಡಿಕೊಳ್ಳಲಿಕ್ಕೆ ಇದು ಶ್ರೇಷ್ಠವಾದ ಜನ್ಮ ಅಷ್ಟೆ. ಮನುಷ್ಯ ಕುಲ ಅಂದರಲ್ಲ, ಈ ಜನ್ಮ ಯಾಕೆ ಶ್ರೇಷ್ಠ ಅಂತಂದ್ರೆ, ನೀನು ಪಾಪವನ್ನ ಮಾಡಿ ಗಿಡ ಮರ ಕ್ರಿಮಿ ಯಾಕೆ ಬರ್ತದ, ಪುಣ್ಯವನ್ನ ಮಾಡಿ ಉತ್ತಮ ಭೋಗವನ್ನ ಸ್ವರ್ಗಲೋಕವನ್ನ ಹೋಗಕ್ಕೆ ಬರ್ತದ, ಮತ್ತೆ ಪಾಪ ಪುಣ್ಯ ಸಮ ಮಾಡಿ ಮುಂದೆ ಮತ್ತೆ ಮಾನವನಾಗಿ ಹುಟ್ಟಕ್ಕೂ ಬರ್ತದ. ಇವು ಎಲ್ಲ ನಷ್ಟ ಅವ, ಇವೆಲ್ಲ ಶಾಶ್ವತ ಅಲ್ಲ. ಅಂದ್ರೆ ಆ ಹಿಂದಿನ ಜನ್ಮದ ಯಾವ ಪುಣ್ಯದ ಬಲ ಅನಂತ ಆಗಿತ್ತು, ನಿಷ್ಕಾಮ್ಯದಲ್ಲಿ ಬಂದಿತ್ತು ಅಂದ್ರೆ, ಆ ನಿಷ್ಕಾಮ್ಯ ಕರ್ಮದಿಂದ ಫಲ ಒಬ್ಬ ಗುರುವಿನಲ್ಲಿ ಕರ್ಕೊಂಡು ಹೋಗ್ತದೆ. ಆ ಒಬ್ಬ ಗುರುವಿನಲ್ಲಿ ಕರ್ಕೊಂಡು ಹೋದಾಗ ಆ ಗುರು ಉಪದೇಶ ಏನು ಮಾಡ್ತಾನೆ, ವೈಯಕ್ತಿಕವಾಗಿ ನೀ ಏನನ್ನ ಮಾಡಿರ್ಬೋದು, ಆತ್ಮಚಿಂತನೆಯಲ್ಲಿ ನೀನು ದೇಹ ಅಂತ ಮಾಡ್ತಾನೆ, ಆತ್ಮಚಿಂತನೆಯಲ್ಲಿ ನೀನು ಹುಟ್ಟೋದು ಸಾಯೋದು ಅಂತ ಹೇಳ್ತಾನೆ. ಆತ್ಮಚಿಂತನೆಯಲ್ಲಿ ನೀನು ಹುಟ್ಟಿಲ್ಲ, ಸಾವಿಲ್ಲ, ಜನನಿಲ್ಲ, ಮರಣಿಲ್ಲ, ದುಃಖನೂ ಇಲ್ಲ, ಸುಖನೂ ಇಲ್ಲ, ಪರಮಾನಂದ ಸ್ವರೂಪ ಪರಬ್ರಹ್ಮನೇ ನೀನಿದ್ದಿ ಅಂತ ಹೇಳ್ತಲ್ಲ. ಇದು ಗುರುವಾಕ್ಯ ಅಲ್ಲ ಏನದು? ಆ ವಾಕ್ಯಕ್ಕೆ ಕರ್ಕೊಂಡು ಹೋಗಿ ಆ ವಾಕ್ಯದಲ್ಲಿ ಯಾವಾಗ ಶ್ರದ್ಧೆ ಬಂತು ಆವತ್ತ ಮುಕ್ತನಾಗ್ತಿದ್ದಿ ಅನ್ನೋದಕ್ಕೋಸ್ಕರವಾಗಿ ಈ ಜನ್ಮಕ್ಕೆ ಬಹಳ ಘನತೆಯನ್ನು ಶ್ರೇಷ್ಠತೆಯನ್ನು ಕೊಡಬೇಕಾಗಿದೆ. ಹೀಗೆ ಇದರಿಂದ ನಾವೆಲ್ಲ ತಿಳಿಯಲಿಕ್ಕೆ ಬಂತಿಲ್ಲ. ವಿವೇಕ ಪಡಿಬೇಕಾದ್ರೆ ಈ ಮಾನವ ಶರೀರ ಬೇಕು, ವೈರಾಗ್ಯಕ್ಕೂ ಮಾನವ ಶರೀರ ಬೇಕು, ಸಾಧನ ಚತುಷ್ಟಯ ಸಂಪಾದನೆಗೂ ಈ ಮಾನವ ಶರೀರ ಬೇಕು.
ಮೋಕ್ಷದ ಅಪೇಕ್ಷೆ ಬರಬೇಕಾದ್ರೂ ಈ ಮಾನವ ಶರೀರ ಬೇಕು. ಅಷ್ಟು ಬಿಡಪ್ಪ ಹೋಗಲಿ, ಸಂಸಾರ ಮಾಡ್ಬೇಕಾದ್ರೂ ಹೆಂಡ್ರ ಮಕ್ಕಳು ಹೊಲ ಮನೆ ಅಂತಲ್ಲ, ಇದು ಮಾಡ್ಬೇಕಾದ್ರೂ ಮಾನವ ಶರೀರ ಬೇಕಾ ಇಲ್ಲ ಅಂದಾಗ ಇದು ಮಾನವ ಜನ್ಮ ಬಹಳ ಶ್ರೇಷ್ಠ ಅದ, ದೊಡ್ಡದ. ಇಂಥ ಜನ್ಮವನ್ನು ಕಳೆದುಕೊಳ್ಳಲಾರ್ದ ಏನು ಮಾಡು ಅಂದರೆ ಸಜ್ಜನರ ಸಂಘವನ್ನು ಮಾಡು. ಸತ್ಯವಾದ ಒಬ್ಬ ನೋಡು, ಒಬ್ಬ ಹೆಣಮಗಳಿಗೆ ಒಬ್ಬ ಮಹಾತ್ಮನಿಂದ ಸತ್ಯದ ಜ್ಞಾನೋಪದೇಶ ಆಯ್ತು, ಹಾಗೆ ಮುಕ್ತರಾಗಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿಗೆ 19ನೇ ನುಡಿಯ 19ನೇ ಸೂತ್ರದ 2ನೇ ನುಡಿ ಮುಗಿತು. 3ನೇ ನುಡಿಯನ್ನು ನಾಳೆ ದಿನ ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪವನ್ನು ಗುರುಪಾದಕ್ಕೆ ಸಮರ್ಪಿಸಿ ಮಂಗಳವನ್ನು ಹೇಳೋದು. ಶಿವಾಯ ನಮಃ 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 ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರೂಢ ಗುರುವಾಗಿ. 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 ಅಂಗಲಿಂಗವೇ ಆಯ್ತು ನಿನ್ನಯ ಸಂಘದಿಂದಲಿ ಸೇವೆಗೈದು, ಭಂಗವಾಯಿತು ಎನ್ನ ಮೋಹವು ಮಂಗಲಾಯಿತು ಎನ್ನ ಮನವು. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರೂಢ ಗುರುವಾಗಿ. ನೀನು ಜನಿಸಿದಿ ಗರಗಪುರದೊಳಗೆ ಮಾತಾಯಿಯೊಳಗೆ ತನ್ನ ತಿಳಿಯುವ ಆಶ ಮನದೊಳಗೆ. ನೀನು ಜನಿಸಿದಿ ಗರಗಪುರದೊಳಗೆ ಮಾತಾಯಿಯೊಳಗೆ ತನ್ನ ತಿಳಿಯುವ ಆಸೆ ಮನದೊಳಗೆ. ಮನದ ಮೈಲಿಗೆ ಕಳೆದು ಹೋಗಲು ನಾನು ಎನ್ನುವ ಅರ್ಥ ಬರೆಯಲು ಬಾನು ತೆರದಿ ಒಳೆವ ಸದ್ಗುರು ಸಿದ್ಧ ಗುರುವಿನ ಪಾದ ಪಿಡಿದೆ. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರೂಢ ಗುರುವಾಗಿ. ಬ್ರಹ್ಮನಿರುವನು ಜಗದ ತುಂಬೆಲ್ಲ ಅವನಿಲ್ಲದೆಲ್ಲ ಅಮ್ಮೋ ನಳಿಯದೆ ತಿಳಿಯ ಕಳವಲ್ಲ. ಬ್ರಹ್ಮನಿರುವನು ಜಗದ ತುಂಬೆಲ್ಲ ಅವನಿಲ್ಲದಿಲ್ಲ ಅಮ್ಮೋ ನಳಿಯದೆ ತಿಳಿಯ ಕಳವಲ್ಲ. ಸುಮ್ಮನಾಗದು ತನಗೆ ಮುಕ್ತಿಯು ನೆಮ್ಮಿ ಶ್ರುತಿ ಗುರು ಶಾಸ್ತ್ರ ಯುಕ್ತಿಯು ಬೊಮ್ಮನರೆದೋ ಧನ್ಯರಾದೆವು ನಮ್ಮ ಗುರು ಶಿವಪುತ್ರ ದಯದಿ. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರೂಢ ಗುರುವಾಗಿ. ತುಂಗಮೈ ಮಾರೂಢ ಗುರುವಾಗಿ. ಶ್ರೀಮದ್ ಜಗದ್ಗುರು ಸಿದ್ಧಾರ್ಥ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ ಜೈ. ಸಕಲ ಸಾಧು